Hello students, welcome to your channel Parivartan Physics. See, we are in the series of videos where we are learning NEET and KCET physics. See, NEET and KCET physics anta ಏನು ನಿಮಗೆ ಒಂದು playlist ಸಿಗ್ತದೆ ಈ ಚಾನೆಲ್ ಒಳಗೆ. In that playlist we are studying the concepts of physics to the depth which is required to crack the exams such as NEET as well as KCET. ಈಗ ಫಸ್ಟ್ 4 ಚಾಪ್ಟರ್ಸ್ ಆಲ್ರೆಡಿ ಅಪ್ಲೋಡ್ ಆಗಿದಾವ್ರಿ. ಫಸ್ಟ್ 4 ಚಾಪ್ಟರ್ಸ್ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಹಿಡ್ಕೊಂಡು ಮೂವಿಂಗ್ ಚಾರ್ಜಸ್ ವರೆಗೂ, right? And this is the fifth one, electromagnetic induction. Magnetism matter na innu upload madilla. So electromagnetic induction chapter ಒಳಗೆ ನಾವು ಈಗ ಪ್ರೆಸೆಂಟ್ಲಿ ಅದು electromagnetic induction ಒಳಗೆ ಇದು fourth video ಅದರಿ. This is the fourth video in electromagnetic induction. First PUC the units and measurement chapter upload ಆಗಿದೆ. So you can watch those videos and you can get prepared, which will surely boost your score as well as which will surely boost your confidence for your preparation of NEET as well as KCET. Those who are preparing seriously for NEET and KCET, these videos are surely helpful for you. Just go through the videos once, right? Okay, and if you like the content, please don't forget to subscribe the channel. Okay, in today's video, we'll discuss about self-induction, right? Electromagnetic induction chapter, we'll discuss about self-induction in today's video. Okay, so let us begin the video then. See, we know very well self-induction means if this is a coil, ಈಗ ನಮಗೆ ಇಲ್ಲೊಂದು coil ಅದ ಅಂತ ಇಟ್ಕೋರಿ, solenoid ಅಥವಾ ಇಂಡಕ್ಟರ್ ಅಂತ ನಾವೇನ್ ಕರಿತೀವಿ. If I pass a constant current in this coil, ಈ coil ಒಳಗೆ ನಾವು ಒಂದು constant current ಅನ್ನು ಪಾಸ್ ಮಾಡ್ನಪ್ಪ ಅಂತಂದ್ರೆ, if the current in the coil is constant, then flux of the coil remains constant only. Flux of the coil remains constant. ಅಂದ್ರೆ ಈಗ ನೀವು ಕರೆಂಟ್ ನೀವು ಇದ್ರೊಳಗೆ ಪಾಸ್ ಮಾಡಿದ್ರೆ ಈಗ ನಮಗೆ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತದೆ. A magnetic field will get produced and that magnetic field lines will remain constant only. ಈಗ ನಾವು ಕರೆಂಟ್ ಕಾನ್ಸ್ಟೆಂಟ್ ಇಟ್ಟಿರೋದ್ರಿಂದ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಷ್ಟೇ ಉಳಿತಾವೆ, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಉಳಿತಾವ್ರಿ. ಹಂಗಾದ್ರೆ ಫ್ಲಕ್ಸ್ ಏನಾಯ್ತು ಅಂದಂಗ್ರಿ, ಫ್ಲಕ್ಸ್ ಕಾನ್ಸ್ಟೆಂಟ್. At that time no EMF and no current will be induced. ಅದ್ರೊಳಗೆ induced EMF ಇರಂಗಿಲ್ಲ, induced current ಇರಂಗಿಲ್ಲ, it will be zero. Only these will be produced only when the flux of the coil changes. Induced EMF ಮತ್ತು induced current ಯಾವಾಗ ಪ್ರೊಡ್ಯೂಸ್ ಆಗ್ತಾವೆ? Only when the flux changes. Okay, now what I will do, I will start increasing this current. ಈ ಕಾಯಿಲ್ ಒಳಗೆ ನಾವು ಪಾಸ್ ಮಾಡ್ತಿರುವಂತ ಕರೆಂಟ್ ಅದ ಮ್ಯಾಗ್ನಿಟ್ಯೂಡ್ ನ ಹೆಚ್ಚು ಮಾಡ್ಕೊಂತ ಹೋಗ್ತೀನಿ. ಐ ವಿಲ್ ಗೋ ಆನ್ ಇನ್ಕ್ರೀಸಿಂಗ್ ದ ಕರೆಂಟ್ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರೆ ನಮ್ಗೆ ಏನಾಗಬೇಕ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ ಗೋ ಆನ್ ಇನ್ಕ್ರೀಸಿಂಗ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಮ್ಗೆ ಹೆಚ್ಚಾಕೋತ ಹೋಗ್ತಾವ್ರಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಚ್ಚಾದ್ರೆ ನೋಡ್ರಿ, ಇಫ್ ವಿ ಇನ್ಕ್ರೀಸ್ ದ ಕರೆಂಟ್ ಫ್ಲಕ್ಸ್ ವಿಲ್ ಇನ್ಕ್ರೀಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಚ್ಚಾದ್ರೆ ನಮಗೆ ಫ್ಲಕ್ಸ್ ಹೆಚ್ಚಾಯ್ತು ಅಂದಂಗ್ರಿ. ಫ್ಲಕ್ಸ್ ಇನ್ಕ್ರೀಸ್ ಆದ್ರೆ ನಮ್ಗೆ ಏನಾಗಬೇಕ್ರಿ, ಇಂಡ್ಯೂಸ್ಡ್ EMF ಅಂಡ್ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಗೆಟ್ ಪ್ರೊಡ್ಯೂಸ್ಡ್. ಅದ್ರೊಳಗೆ ನಮ್ಗೆ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಏನಾಗಬೇಕು, ಪ್ರೊಡ್ಯೂಸ್ ಆಗಬೇಕು, right? So by this phenomenon, nodri, in the same coil we are changing the current, in the same coil EMF and current are getting induced. So ee coil ಒಳಗೆ ಒಂದು EMF ನಮಗೆ ಇಂಡ್ಯೂಸ್ ಆಗ್ತದೆ, ಒಂದು ಕರೆಂಟ್ ನಮಗೆ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ಇದು ನಾವು ಸಪ್ಲೈ ಮಾಡಿರುವಂತ ಕರೆಂಟ್ ರೀ, ಇದು ಇಂಡ್ಯೂಸ್ಡ್ ಕರೆಂಟ್. ನಾವು ಸಪ್ಲೈ ಮಾಡಿರುವಂತ ಕರೆಂಟ್ ನಾವ್ ಏನ್ ಮಾಡತ್ತೀವಿ, ಆ ಕಾಯಿಲ್ ನಾವು ಸಪ್ಲೈ ಮಾಡಿರುವಂತ ಕರೆಂಟ್ ನಾವು ಇನ್ಕ್ರೀಸ್ ಮಾಡತ್ತೀವಿ. ಬಿಕಾಸ್ ಆಫ್ ದಟ್ ಫ್ಲಕ್ಸ್ ಆಫ್ ದ ಕಾಯಿಲ್ ಹ್ಯಾಸ್ ಗಾಟ್ ಚೇಂಜ್ಡ್. ಆಮೇಲೆ ಆ ಫ್ಲಕ್ಸ್ ಚೇಂಜ್ ಆಗೋದ್ರಿಂದ ಈ ಕಾಯಿಲ್ ಒಳಗೆ EMF ಮತ್ತು ಕರೆಂಟ್ ಇಂಡ್ಯೂಸ್ ಆಗಿದಾವೆ. ಸೊ ಇಲ್ಲಿ ಒಂದು ಹೊಸ ಕರೆಂಟ್ ಪ್ರೊಡ್ಯೂಸ್ ಆಯ್ತು. ನಾವು ಸಪ್ಲೈ ಮಾಡಿರೋ ಕರೆಂಟ್ ಬಿಟ್ಟು ಮತ್ತೊಂದು ಕರೆಂಟ್ ಈ ಕಾಯಿಲ್ ಒಳಗೆ ಐತಿ, ಅದನ್ನ ನಾವು ಇಂಡ್ಯೂಸ್ಡ್ ಕರೆಂಟ್ ಅಂತ ಕರಿತೀವಿ, ರೈಟ್? ಓಕೆ, ಸೊ ವಾಟ್ ಈಸ್ ಹ್ಯಾಪನಿಂಗ್ ಬೈ ಇನ್ಕ್ರೀಸಿಂಗ್ ದ ಕರೆಂಟ್, ಫ್ಲಕ್ಸ್ ಇಸ್ ಇನ್ಕ್ರೀಸಿಂಗ್, ರೈಟ್? ದೆನ್ ವಾಟ್ ಕ್ಯಾನ್ ಐ ರೈಟ್ ದ ರಿಲೇಷನ್ ಬಿಟ್ವೀನ್ ಫ್ಲಕ್ಸ್ ಅಂಡ್ ದ ಕರೆಂಟ್? ಇಫ್ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಅಂತ ನಾನು ಅನ್ಬೋದು. ಇಫ್ ಯು ಇನ್ಕ್ರೀಸ್ ದ ಕರೆಂಟ್, ಫ್ಲಕ್ಸ್ ವಿಲ್ ಇನ್ಕ್ರೀಸ್. Okay, when I remove the proportionality symbol, I will get a constant here called as L. L is called coefficient of self-inductance. Suppose it ಒಳಗಿನ ನಂಬರ್ ಆಫ್ ಟರ್ನ್ಸ್ ನಾವು ತಗೊಂಡಿದ್ವಿ, ಕನ್ಸಿಡರ್ ಮಾಡಿದ್ರೆ ಅದು n pi is equal to Li ಅಂತ ನಮಗೆ ಬರ್ತದೆ. n pi is equal to Li, correct? Okay, L means it is coefficient of self-inductance. Coefficient of self-inductance, L means. SI unit of this coefficient of self-inductance will be, SI unit of this coefficient of self-inductance will be Henry. It is Henry, right? ಅದು ನಾವು H ಅಂತ ಬರಿತೀವಿ, Henry. Dimensional formula of this is m1 L square t raised to minus 2 a raised to minus 2, right? ಈ ತರ ನಾವು ಬರಿತೀವಿ dimensional formula ಹೆಂಗ್ ಬರೋದು ಅಂತ ಗೊತ್ತಿರಲಿಲ್ಲ ಅಂದ್ರೆ you can check the playlist units and measurement. There I have taught you very clearly how to write the dimensional formula. Okay, so this is the one relation we got. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಮಗೆ ಇಂಡ್ಯೂಸ್ಡ್ EMF ಅದ. ಈ ಇಂಡ್ಯೂಸ್ಡ್ EMF ದ ಇಕ್ವೇಶನ್ ನಮಗೆ ಏನ್ ಬರ್ತದಪ್ಪ ಅಂತಂದ್ರೆ, induced EMF in this coil is given by E is equal to minus L di by dt. E is equal to minus L di by dt, right? This is EMF induced by self-induction phenomenon. EMF can get induced by change in flux. EMF here has got induced by change in current, right? Okay, ಈಗ ನೋಡ್ರಿ, E is equal to minus L di by dt. L is coefficient of self-inductance. Di by dt means it is rate of change of current.
di by dt means it is rate of change of current. Rate of change of current. di by dt indicates rate of change of current. Right? Circuit ಒಳಗೆ suppose ನಮ್ಮ current increase ಆಗತ್ತಿತ್ತಪ್ಪ ಅಂತಂದ್ರೆ di by dt will be positive. di by dt positive. If the current is decreasing, then di by dt is negative. ಅಥವಾ ನೀವು ಹಿಂಗ್ ತಿಳ್ಕೊಬಹುದು, ನಮ್ಮ ಕ್ವೆಶ್ಚನ್ ಒಳಗೆ di by dt ಪಾಸಿಟಿವ್ ಕೊಟ್ಟಿದ್ರೆ ಸರ್ಕ್ಯೂಟ್ ಒಳಗೆ ಕರೆಂಟ್ ಹೆಚ್ಚಾಗತ್ತದ ಅಂತ ನಾವು ತಿಳ್ಕೊಬೇಕು. ಕರೆಂಟ್ ಇಸ್ ಇನ್ಕ್ರೀಸಿಂಗ್. ನೆಗೆಟಿವ್ ಕೊಟ್ಟಿದ್ರೆ ಕರೆಂಟ್ ನಮಗೆ ಡಿಕ್ರೀಸ್ ಆಗತ್ತದ ಅಂತ ತಿಳ್ಕೊಬಹುದು. ನೋಡಿ, ಈ ಸೆಲ್ಫ್ ಇಂಡಕ್ಷನ್ ಫಿನಾಮಿನದಿಂದ ಇಂಡ್ಯೂಸ್ ಆದಂತ EMF ಮತ್ತು ಕರೆಂಟ್ ಏನದವಲ್ಲ, the EMF and current which are induced by self induction phenomenon, these both have to oppose the cause. Casually ನೀವು ಯಾವುದೇ ಫಿನಾಮಿನದಿಂದ ಇಂಡ್ಯೂಸ್ ಆಗಿದ್ದ EMF ಮತ್ತು ಕರೆಂಟ್ ಏನಿರ್ತಾವಲ್ಲ, ಈ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಕೆಲಸ ಏನಪ್ಪಾ ಅಂದ್ರೆ, ವರ್ಕ್ ಏನಂತಂದ್ರೆ, ದೇ ಹ್ಯಾವ್ ಟು ಅಪೋಸ್ ದ ಕಾಸ್ ಬೈ ಲೆನ್ಸ್ ಲಾ. ವಿ ನೋ ದಟ್ ಆ ಲೆನ್ಸ್ ಲಾ ಸಿಗ್ನಿಫಿಕೆನ್ಸ್ ನಾವು ಇಲ್ಲಿ ಕಾಣಿಸ್ತದ್ರಿ, ಮೈನಸ್ ಅಂತ ನಾವು ಬರ್ಕೊಂಡಿದ್ವಿ. ರೈಟ್? ಸೊ ಇಟ್ ಹ್ಯಾಸ್ ಟು ಅಪೋಸ್ ದ ಕಾಸ್. ಸೊ ಕಾಸ್ ಯಾವ್ದ್ರಿ? ಈ EMF ಮತ್ತು ಕರೆಂಟ್ ನಮ್ಗೆ ಯಾಕೆ ಇಂಡ್ಯೂಸ್ ಅದು? ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಇಲ್ಲಿ ಯಾಕೆ ಪ್ರೊಡ್ಯೂಸ್ ಅದು? ಬಿಕಾಸ್ ದ ಫ್ಲಕ್ಸ್ ಇಸ್ ಚೇಂಜಿಂಗ್. ಫ್ಲಕ್ಸ್ ಯಾಕೆ ಚೇಂಜ್ ಆಯ್ತು? ಬಿಕಾಸ್ ದ ಕರೆಂಟ್ ಇಸ್ ಇನ್ಕ್ರೀಸಿಂಗ್, ಅಂದ್ರೆ ಕರೆಂಟ್ ಇಸ್ ಚೇಂಜಿಂಗ್. ಸೊ ದ ಮೇನ್ ಕಾಸ್ ಫಾರ್ ಪ್ರೊಡಕ್ಷನ್ ಆಫ್ induced EMF and induced current here is change in current. So they have to oppose the change in current. Remember, self induction ದಿಂದ ಪ್ರೊಡ್ಯೂಸ್ ಆದಂತ induced EMF ಮತ್ತು induced current ಏನದವಲ್ಲ, they will oppose change in current. They will not oppose current. They will oppose change in current. Change in current ನ ಅಪೋಸ್ ಮಾಡ್ತಾವ್ರಿ, ಕರೆಂಟ್ ನ ಅಪೋಸ್ ಮಾಡಂಗಿಲ್ಲ. ಕರೆಂಟ್ ಕಾನ್ಸ್ಟೆಂಟ್ ಇದ್ರೆ ಈ induced EMF ಮತ್ತು induced current ನಮಗಲ್ಲಿ ಪ್ರೊಡ್ಯೂಸ್ ಆಗಂಗೇ ಇಲ್ಲ. They will not produce, they will not get generated. When they will get generated? Only when the current in the coil changes. ಇಲ್ಲ ಇನ್ಕ್ರೀಸ್ ಆಗತ್ತದ ಅಂತ ತಗೊಂಡಿದ್ದೀನಿ, ಅದು ಇನ್ಕ್ರೀಸ್ ಆಗಬೇಕಂತ ಏನಿಲ್ಲ, ಡಿಕ್ರೀಸ್ ಆದ್ರೂ ನಮ್ಗೆ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗತ್ತವ್ರಿ. ಸೊ ಒಟ್ರಾಗ ಕಾಯಿಲ್ ಒಳಗೆ ಕರೆಂಟ್ ಕಾನ್ಸ್ಟೆಂಟ್ ಇದ್ರೆ ನಮಗೆ ಈ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗಂಗಿಲ್ರಿ. ಅವು ಎರಡು ನಮಗೆ ಆ ಕಾನ್ಸ್ಟೆಂಟ್ ಕರೆಂಟ್ ನ ಅಪೋಸ್ ಮಾಡಂಗಿಲ್ಲ. ಸೊ ಹಿಂಗಾಗಿ ವಿ ಶುಡ್ ನೋ ವೆರಿ ಕ್ಲಿಯರ್ಲಿ, ಸೆಲ್ಫ್ ಇಂಡಕ್ಷನ್ ವಿಲ್ ಅಪೋಸ್ ಓನ್ಲಿ ದ ಚೇಂಜ್ ಇನ್ ಕರೆಂಟ್. ಇಟ್ ವಿಲ್ ನಾಟ್ ಅಪೋಸ್ ದ ಕರೆಂಟ್. ಕಾನ್ಸ್ಟೆಂಟ್ ಕರೆಂಟ್ ಅನ್ನೋದು ಅಪೋಸ್ ಮಾಡಂಗಿಲ್ಲ, ಬರೀ ಚೇಂಜ್ ಇನ್ ಕರೆಂಟ್ ನ ಅಪೋಸ್ ಮಾಡ್ತದೆ. ಕರೆಂಟ್ ಇನ್ಕ್ರೀಸ್ ಆಗಕತ್ರ ಅದು ಇನ್ಕ್ರೀಸ್ ಆಗ್ಲಿಕ್ಕೆ ಬಿಡಂಗಿಲ್ಲ, ಕರೆಂಟ್ ಡಿಕ್ರೀಸ್ ಆಗಕತ್ರ ಅದು ಡಿಕ್ರೀಸ್ ಆಗ್ಲಿಕ್ಕೆ ಬಿಡಂಗಿಲ್ಲ. ಕಾನ್ಸ್ಟೆಂಟ್ ಇದ್ರೆ ಅದಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ, ಚೇಂಜ್ ಆದ್ರೆ ಮಾತ್ರ ಪ್ರಾಬ್ಲಮ್ ಅದ. ರೈಟ್? ಇಟ್ ಶುಡ್ ನಾಟ್ ಇನ್ಕ್ರೀಸ್ ಆರ್ ಇಟ್ ಶುಡ್ ನಾಟ್ ಡಿಕ್ರೀಸ್. ಸರ್ಕ್ಯೂಟ್ ಒಳಗಿರುವಂತ ಕರೆಂಟ್ ನಮಗೆ ಚೇಂಜ್ ಆಗಬಾರ್ದು. ನಮ್ ಕ್ಲೋಸ್ ಫ್ರೆಂಡ್ ಚೇಂಜ್ ಆದಪ್ಪ ಅಂತಂದ್ರೆ ನಮಗೆ ತ್ರಾಸ ಆಗ್ತದ್ರಿ. ಸೊ ಚೇಂಜ್ ಆಗಬಾರ್ದು, ಹೆಂಗದ ಹಂಗಿರ್ಬೇಕು. ರೈಟ್? ಸೊ ಚೇಂಜ್ ಆದ್ರೆ ಈ ಸೆಲ್ಫ್ ಇಂಡಕ್ಷನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಆ ಕರೆಂಟ್ ಅನ್ನು ಅಪೋಸ್ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಇಟ್ ಸ್ಟಾರ್ಟ್ಸ್ ಅಪೋಸಿಂಗ್ ದ ಚೇಂಜ್ ಇನ್ ಕರೆಂಟ್. ಅದು ಇನ್ಕ್ರೀಸ್ ಆಗತ್ತೆ ಇನ್ಕ್ರೀಸ್ ಆಗಿ ಬಿಡಬಾರ್ದು, ಡಿಕ್ರೀಸ್ ಆಗತ್ತೆ ಡಿಕ್ರೀಸ್ ಆಗ್ಲಿಕ್ಕೆ ಬಿಡಬಾರ್ದು. ದಟ್ಸ್ ವೈ ಸೆಲ್ಫ್ ಇಂಡಕ್ಷನ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಇನರ್ಷಿಯಾ. ಇದಕ್ಕೆ ಎಲೆಕ್ಟ್ರಿಕಲ್ ಇನರ್ಷಿಯಾ ಅಂತ ಕರೀತಾರೆ, ಬಿಕಾಸ್ ಇಟ್ ವಿಲ್ ನಾಟ್ ಸಪೋರ್ಟ್ ದ ಚೇಂಜ್ ಇನ್ ಕರೆಂಟ್. ಇದಕ್ಕೆ ಎಲೆಕ್ಟ್ರಿಕಲ್ ಇನರ್ಷಿಯಾ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್, ಸೆಲ್ಫ್ ಇಂಡಕ್ಷನ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ inertia because it opposes the change in current. It opposes the change in current. Okay, next note. Self induction of a circular coil. ಈಗ ಒಂದು ಸರ್ಕ್ಯುಲರ್ ಕಾಯಿಲ್ ಅದ, ಆ ಸರ್ಕ್ಯುಲರ್ ಕಾಯಿಲ್ ರೇಡಿಯಸ್ ನಮಗೆ r ಅಂತಿರ್ಲಿ, ರೇಡಿಯಸ್ ನಮಗೆ r ಅಂತಿರ್ಲಿ. ರೈಟ್? ಇದ್ರೊಳಗೆ ನಂಬರ್ ಆಫ್ ಟರ್ನ್ಸ್ ನಮಗೆ ಎಷ್ಟೋ ಇರಲಿ. ಓಕೆ, ಸೆಲ್ಫ್ ಇಂಡಕ್ಷನ್ ಆಫ್ ದ ಸರ್ಕ್ಯುಲರ್ ಕಾಯಿಲ್ ಇಸ್ ಗಿವನ್ ಆಸ್ mu naught n square pi r. Mu naught n square pi r divided by 2. This is the self induction of a circular coil. Self induction of a circular coil. N indicates the total number of turns in the circular coil. R indicates the radius of the circular coil. Right? ಎಷ್ಟು ನಮಗೆ self induction ಇರ್ತದ? ಯಾವ್ದ್ರದ್ರಿ? It is the self induction of circular coil. Similarly, self induction of a solenoid. Solenoid the self induction ಎಷ್ಟು ಇರ್ತದೆ? See, we know very well this is the solenoid. Correct? Let me say ಆ solenoid the length ನಮಗೆ L ಅದ ಅಂತ ನಾವು ಬಿಟ್ಕೊಳ್ಳೋಣ. Let me say the length of the solenoid is L. Length of the solenoid is L. Total number of turns in the solenoid is capital N. Right? ಇಲ್ಲಿ ನಮಗೊಂದು ಸ್ಮಾಲ್ n ಅಂತ ಟರ್ಮ್ ಬರ್ತದ್ರಿ, that is called number of turns per unit length. Okay. First ನಾ ಈಗ self induction ಬರಿತೀನಿ solenoid ದ. Self induction of solenoid is given by mu naught n square AL. Mu naught n square AL. What is A? A is the cross sectional area of this solenoid. ಈ solenoid radius ನಾವು r ಅಂತ ತಗೊಳ್ಳೋಣ, small r. So area ಅಂದ್ರೆ ನಮಗೆ pi r square ಅಂತ ಆಗ್ತದ್ರಿ. Okay, it can be written as mu naught n square AL ಅಥವಾ we can write it as mu naught n square A divided by L. ಈ ತರ ನಾವು ಬರಿಬಹುದು. Here small n means it is number of turns per unit length. Number of turns per unit length n divided by L.
n divided by L. So na small n ಜಾಗದಾಗ n by L substitute ಮಾಡ್ಕೊಂಡ್ರೆ n square by L square ಆಗ್ತದೆ. L cancel ಆಗಿ ನಮಗೆ ಇಲ್ಲಿ L ಉಳಿತದೆ. If a medium is substituted inside the solenoid ಒಳಗೆ ನಾವು ಯಾವ್ದಾದ್ರು ಒಂದು ಮೀಡಿಯಂ ಹಾಕೊಂಡ್ರೆ ಸೆಲ್ಫ್ ಇಂಡಕ್ಷನ್ ಅದ ಫಾರ್ಮುಲಾ ನಮಗೆ ಈ ತರ ಆಗ್ತದ್ರಿ. mu naught into mu r n square al ಅಂತ ಬರ್ತದ್ರಿ. ಸೆಲ್ಫ್ ಇಂಡಕ್ಷನ್ ಆಫ್ ಅ solenoid, ರೈಟ್? ಸೊ ಇಷ್ಟು ನಮಗೆ ಸೆಲ್ಫ್ ಇಂಡಕ್ಷನ್ ಆಫ್ ಅ solenoid ದ ಫಾರ್ಮುಲಾಸ್ ಅದಾವ. ಸೆಲ್ಫ್ ಇಂಡಕ್ಷನ್ ಆಫ್ ಅ solenoid, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ, energy stored in inductor. This is clearly known. It is half Li square. This is the energy stored in the inductor, half Li square. In which form it will be, or which type of energy it is? This is magnetic energy. This is magnetic energy. This is magnetic energy. And in which form it is stored? Yav form nage ಇದು store ಆಗಿರ್ತದ್ರಿ. It is stored in the form of magnetic field. It is stored in the form of magnetic field. ಅಂದ್ರೆ ಆ solenoid ಒಳಗಡೆ ಏನ್ ನಮಗೆ magnetic field ಪ್ರೊಡ್ಯೂಸ್ ಆಗಿರ್ತದಲ್ಲ, ಆ magnetic field ಫಾರ್ಮ್ ದಾಗ ಇದು ನಮಗೆ ಸ್ಟೋರ್ ಆಗಿರ್ತದ್ರಿ. ನೋಡ್ರಿ, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎನರ್ಜಿ ಫಾರ್ಮುಲಾ ಏನದ? ಹಾಫ್ CV ಸ್ಕ್ವೇರ್. ಇದು ನಮಗೆ ಹಾಫ್ Li ಸ್ಕ್ವೇರ್ ಅದ, ರೈಟ್? ಹಾಫ್ CV ಸ್ಕ್ವೇರ್ ಅಂತ ಏನ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎನರ್ಜಿ ಅದ, ದಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ, ಅಂಡ್ ದಿಸ್ ಇಸ್ ಮ್ಯಾಗ್ನೆಟಿಕ್ ಎನರ್ಜಿ. That will be stored in the form of uniform electric field between the plates of capacitor. ಕೆಪಾಸಿಟರ್ ಪ್ಲೇಟ್ಸ್ ನಡುವೆ ಏನೋ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ ಫಾರ್ಮ್ ಒಳಗೆ ಅದು ಎನರ್ಜಿ ಸ್ಟೋರ್ ಆಗಿರ್ತೈತಿ, ಹಾಫ್ CV ಸ್ಕ್ವೇರ್. ದಿಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಚ್ ಇಸ್ ಜನರೇಟೆಡ್ ಇನ್ಸೈಡ್ ದ solenoid, right? Okay, that is energy stored in the inductor. Next, energy density. See, energy density means it is energy stored per unit volume. Energy stored per unit volume, and simplified form of this is B square divided by 2 mu naught. B square divided by 2 mu naught. This is the energy density, right? So that's all about solenoid. Next, self-induction. Next, we'll see some understand some concept related to the self-induction. ಈಗ ನೋಡ್ರಿ, ಇಲ್ಲಿ ನಾ ಎರಡು simple circuits ತಗೊಂಡಿದ್ದೀನಿ. Let me say here we are having a resistance and here we are having an inductor, and current in this circuit is I. When constant current is flowing, at that time only resistor will oppose it, inductor will not oppose it. Inductor ದಾಗ ಏನ ಕೆಲಸ ಇಲ್ರಿ. ಕಾನ್ಸ್ಟೆಂಟ್ ಕರೆಂಟ್ ಇತ್ತಪ್ಪ ಅಂದ್ರೆ ಇಂಡಕ್ಟರ್ ವಿಲ್ ಆಕ್ಟ್ ಜಸ್ಟ್ ಲೈಕ್ ಅ ನಾರ್ಮಲ್ ಕಂಡಕ್ಟರ್. ಒಂದು ನಾರ್ಮಲ್ ಕಂಡಕ್ಟರ್ ತರ ಬಿಹೇವ್ ಮಾಡ್ತದ್ರಿ ಅದು ನಮಗೆ ಕರೆಂಟ್ ಅನ್ನ ಅಪೋಸ್ ಮಾಡಂಗಿಲ್ಲ. ನೋ ಡೌಟ್, ಇಂಡಕ್ಟರ್ ಅಂದ್ಮೇಲೆ ಅದನ್ನ ನಾವು ಒಂದು ವೈರ್ ದಿಂದ ಫಾರ್ಮ್ ಮಾಡ್ಕೊಂಡಿರ್ತೀವಿ. ಆ ವೈರ್ ಸಪರೇಟ್ ಅದ್ರದೇ ಆದಂತ ರೆಸಿಸ್ಟೆನ್ಸ್ ಇದ್ದೇ ಇರ್ತದ್ರಿ. ಆ ರೆಸಿಸ್ಟೆನ್ಸ್ ಕರೆಂಟ್ ಅನ್ನ ಅಪೋಸ್ ಮಾಡೇ ಮಾಡ್ತದೆ. ಕಾನ್ಸ್ಟೆಂಟ್ ಕರೆಂಟ್ ಇದ್ರು ಅದು ಅಪೋಸ್ ಮಾಡೇ ಮಾಡ್ತದ್ರಿ. ಬಟ್ ಈ ಇಂಡಕ್ಟನ್ಸ್ ಅನ್ನೋ ಕ್ಯಾರೆಕ್ಟರ್ ಯಾವಾಗ ಬರ್ತದ್ರಿ? ವೆನೆವರ್ ದಟ್ what that inductor will start its action when the current in the circuit changes, right? See, we can get a resistor without an inductance, but we cannot get an inductance without resistance. ನಿಮಗೆ ಇಲ್ಲಿ ಇಂಡಕ್ಟರ್ ಅದಪ್ಪ ಅಂದ್ರೆ ಇದಕ್ಕೆ ರೆಸಿಸ್ಟೆನ್ಸ್ ಇಲ್ಲ ಅಂತಲ್ಲ, ಅದಕ್ಕೆ ರೆಸಿಸ್ಟೆನ್ಸ್ ಇರತ್ತದ್ರಿ. ಯಾಕಂದ್ರೆ ಇಟ್ ಇಸ್ ಮೇಡ್ ಅಪ್ ಆಫ್ ಅ ವೈರ್ ಅಂದ್ಮೇಲೆ ಅದಕ್ಕೆ ರೆಸಿಸ್ಟೆನ್ಸ್ ಇರಬೇಕು, ರೈಟ್? ಓಕೆ, ಸೊ ಈಗ ನೋಡ್ರಿ, ಈಗ ಕಾನ್ಸ್ಟೆಂಟ್ ಕರೆಂಟ್ ಸರ್ಕ್ಯೂಟ್ ಒಳಗೆ ಫ್ಲೋ ಆಗತ್ತಿತ್ತಪ್ಪ ಅಂತಂದ್ರೆ ಅಟ್ ದಟ್ ಟೈಮ್ ಓನ್ಲಿ ದ ರೆಸಿಸ್ಟೆನ್ಸ್ ವಿಲ್ ಅಪೋಸ್ ದ ಕರೆಂಟ್, ಬಟ್ ಇಂಡಕ್ಟರ್ ವಿಲ್ ನಾಟ್ ಅಪೋಸ್ ದ ಕರೆಂಟ್. ಕಾನ್ಸ್ಟೆಂಟ್ ಕರೆಂಟ್ ಇಂಡಕ್ಟರ್ ಅಪೋಸ್ ಮಾಡಂಗಿಲ್ಲ. ವೆನ್ ಕರೆಂಟ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ಇನ್ ದ ಸರ್ಕ್ಯೂಟ್, if the current starts increasing in the circuit, at that time flux of the inductor will change, EMF and current will get induced, and those induced EMF and induced current will start opposing this current. ಈ increment of the current and ಈ growth of the current ಅನ್ನು ಅಪೋಸ್ ಮಾಡ್ಲಿಕ್ಕೆ ಶುರು ಮಾಡ್ತದ್ರಿ. That is the character of inductor. Inductor ದ ಆಕ್ಷನ್ ಯಾವಾಗ ಸ್ಟಾರ್ಟ್ ಅಪ್ಪ ಅಂತಂದ್ರೆ when current starts changing in the coil. ಆ ಸರ್ಕ್ಯೂಟ್ ಒಳಗೆ ಯಾವಾಗ ಕರೆಂಟ್ ಚೇಂಜ್ ಆಗ್ಲಿಕ್ಕೆ ಶುರು ಆಗ್ತದೆ. ಚೇಂಜ್ ಅಂದ್ರೆ ಅದು ಇನ್ಕ್ರೀಸ್ ಆಗಬಹುದು, ಡಿಕ್ರೀಸ್ ಆಗಬಹುದು, ರೈಟ್? ಒಟ್ರಾಗೇನ ಕರೆಂಟ್ ಚೇಂಜ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂದ್ರೆ ಇಂಡಕ್ಟರ್ ಪ್ರಾಬ್ಲಮ್ ಅದರಿ. ಇಂಡಕ್ಟರ್ ವಿಲ್ ಸ್ಟಾರ್ಟ್ ಅಪೋಸಿಂಗ್ ಇಟ್. ಕಾನ್ಸ್ಟೆಂಟ್ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಇಂಡಕ್ಟರ್ ನಮ್ಗೆ ಏನೋ ಅಪೋಸ್ ಮಾಡಂಗಿಲ್ಲ. ಇಟ್ ವಿಲ್ ನಾಟ್ ಅಪೋಸ್ ಎನಿಥಿಂಗ್, ರೈಟ್? ಓಕೆ, ಈಗ ನಮಗೆ ಕರೆಂಟ್ ಇನ್ಕ್ರೀಸ್ ಆಗತ್ತೆ. ಕರೆಂಟ್ ಇನ್ಕ್ರೀಸ್ ಆದ್ರೆ ಈ ಇಂಡಕ್ಟರ್ ಏನ್ ಮಾಡಬೇಕು? ಇಟ್ ಹ್ಯಾಸ್ ಟು ಅಪೋಸ್ ದಟ್ ಗ್ರೋತ್ ಆಫ್ ಕರೆಂಟ್, ದಟ್ ಇನ್ಕ್ರಿಮೆಂಟ್ ಆಫ್ ಕರೆಂಟ್. ಈ ಇನ್ಕ್ರಿಮೆಂಟ್ ಆಫ್ ಕರೆಂಟ್ ಅನ್ನೋದು ಅಪೋಸ್ ಮಾಡ್ಬೇಕ್ರಿ. ಸೊ ಇನ್ಕ್ರಿಮೆಂಟ್ ಆಫ್ ಕರೆಂಟ್ ಅನ್ನ ಅಪೋಸ್ ಮಾಡ್ಬೇಕಾದ್ರೆ ಈ ಇಂಡಕ್ಟನ್ಸ್ ಒಳಗೆ, ಈ ಇಂಡಕ್ಟರ್ ಒಳಗೆ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಈಗ ಒಂದು ಇಂಡ್ಯೂಸ್ಡ್ EMF ಮತ್ತೆ ಇಂಡ್ಯೂಸ್ಡ್ ಕರೆಂಟ್ ನಮಗೆ ಇಲ್ಲಿ ಪ್ರೊಡ್ಯೂಸ್ ಆಗ್ತವೆ. ವೈ ದೀಸ್ ಬೋತ್ ವಿಲ್ ಗೆಟ್ ಪ್ರೊಡ್ಯೂಸ್ಡ್? ಬಿಕಾಸ್ ದ ಕರೆಂಟ್ ಇನ್ ದ ಕಾಯಿಲ್ ಇಸ್ ಚೇಂಜಿಂಗ್. ಕರೆಂಟ್ ಇನ್ ದ ಕಾಯಿಲ್ ಚೇಂಜ್ ಆಗತ್ತದ ಅಂದ್ರೆ ಏನಾಗತ್ತದ್ರಿ? ಇನ್ಕ್ರೀಸ್ ಆಗತ್ತದ್ರಿ. ಸೊ ಈಗ ಏನಾಗ್ಬೇಕು? ಈ ತರದ ಫ್ಲಕ್ಸ್ ಚೇಂಜ್ ಆಗ್ಬೇಕು. ಫ್ಲಕ್ಸ್ ಚೇಂಜ್ ಆಯ್ತಪ್ಪ ಅಂದ್ರೆ ಏನಾಗ್ಬೇಕು? ಇಂಡ್ಯೂಸ್ಡ್ EMF ಮತ್ತೆ ಇಂಡ್ಯೂಸ್ಡ್ ಕರೆಂಟ್ ನಮಗೆ ಪ್ರೊಡ್ಯೂಸ್ ಆಗ್ಬೇಕು. ಓಕೆ, ಈಗ ಇಲ್ಲಿ ನೋಡ್ರಿ, EMF ಇರೋದ್ರಿಂದ, EMF ಅಲ್ಲಿ ಪ್ರೊಡ್ಯೂಸ್ ಆಗಿರೋದ್ರಿಂದ, EMF ಅಂದ್ರೆ ಇದು ಯಾವ ತರದ ಕ್ಯಾರೆಕ್ಟರ್ ರೀ? ಇಟ್ ಇಸ್ ದ ಕ್ಯಾರೆಕ್ಟರ್ ಆಫ್ ಅ ಸೆಲ್.
ಸೆಲ್ ಕೆ ಎಂ ಎಫ್ ಇರ್ತತ್ರಿ. ಸೊ ನಾವಿಲ್ಲಿ ಒಂದು ಸೆಲ್ ಅದ ಅಂತ ನಾವೀಗ ಇಮ್ಯಾಜಿನ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಇಮ್ಯಾಜಿನ್ ಅ ಸೆಲ್ ಹಿಯರ್. ಓಕೆ, ಐ ವಿಲ್ ಕನ್ಸಿಡರ್ ದಿಸ್ ಇಂಡಕ್ಟರ್ ಇಟ್ ಸೆಲ್ಫ್ ಆಸ್ ಅ ಸೆಲ್. ಈ ಇಂಡಕ್ಟರ್ ನ ಒಂದು ಸೆಲ್ ಅಂತ ನಾ ತಗೋತೀನಿ ಇಲ್ಲಿ. ಓಕೆ, ಲೆಟ್ ಮೀ ಟೇಕ್ ದಿಸ್ ಇಂಡಕ್ಟರ್ ಆಸ್ ಅ ಸೆಲ್. ಈ ಇಂಡಕ್ಟರ್ ನ ಒಂದು ಸೆಲ್ ಅಂತ ನಾ ತಗೋತೀನಿ. Okay, why I took this cell in such a way that this is the positive terminal and this is the negative terminal? ಈ ತರ ಯಾಕೆ ನಾ ಸೆಲ್ ತಗೊಂಡೆ? Why not negative and positive? Because current in this circuit is increasing. ಈ ಸರ್ಕ್ಯೂಟ್ ಒಳಗೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಕರೆಂಟ್ ಇನ್ಕ್ರೀಸ್ ಆಗೋದ್ರಿಂದ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಇಲ್ಲಿ ಪ್ರೊಡ್ಯೂಸ್ ಆಗಿದಾವೆ. ಸೊ ಈ ಇಂಡ್ಯೂಸ್ಡ್ ಕರೆಂಟ್ ನಮ್ಗೆ ಹೆಂಗ್ ಫ್ಲೋ ಆಗ್ಬೇಕಪ್ಪ ಅಂತಂದ್ರೆ, ಇದೇನು ಆಲ್ರೆಡಿ ಕರೆಂಟ್ ಪ್ರೆಸೆಂಟ್ ಐತೆ ಸರ್ಕ್ಯೂಟ್ ಒಳಗೆ, ಅದರದ ಅಪೋಸಿಟ್ ಡೈರೆಕ್ಷನ್ ಒಳಗೆ ನಮಗೆ ಈ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗ್ತದ ಅಂತ ನಾವು ಹೇಳ್ತೇವೆ. ರೈಟ್, ಒಂದ್ ವೈರ್ ಒಳಗೆ ಆಕ್ಚುಲಿ ಒಂದೇ ಡೈರೆಕ್ಷನ್ ದ ಕರೆಂಟ್ ಇರ್ತದ್ರಿ, ಬಟ್ ಇದ್ರದ ಅಪೋಸಿಷನ್ ತೋರಿಸ್ಲಿಕ್ಕೆ ಅಂತ ನಾವು ಹಿಂಗ್ ತೋರಿಸತ್ತೇವೆ. ಸೊ ಇಂಡ್ಯೂಸ್ಡ್ ಕರೆಂಟ್ ನಾ ಸೆಲ್ ಈ ತರ ತಗೊಂಡ್ರೆ, ಅಂದ್ರೆ ಈ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್ ತಗೊಂಡ್ರೆ ಮಾತ್ರ ಇಂಡ್ಯೂಸ್ಡ್ ಕರೆಂಟ್ ಹಿಂಗದ ಅಂತ ನಾವು ಹೇಳಬೇಕು. ಯಾಕಂದ್ರೆ ಕರೆಂಟ್ ಆಲ್ವೇಸ್ ಫ್ಲೋಸ್ ಔಟ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಅಂಡ್ ಟು ಇನ್ಸೈಡ್ ದ ನೆಗೆಟಿವ್ ಟರ್ಮಿನಲ್. ಸೊ ಇಂಡ್ಯೂಸ್ಡ್ ಕರೆಂಟ್ ನೋಡ್ರಿ, ಈಗ ಇಂಡ್ಯೂಸ್ಡ್ ಕರೆಂಟ್ ಏನಾಯ್ತು, ಈ ಇನ್ಕ್ರೀಸಿಂಗ್ ಕರೆಂಟ್ ಅಪೋಸಿಟ್ ಡೈರೆಕ್ಷನ್ ದಾಗ ಬಂತ್ರಿ. then it indicates that induced current is opposing the growth of current ಅಂತ ಇಂಡಿಕೇಟ್ ಮಾಡ್ತದೆ. ಸೊ ನೀವು ಬ್ಯಾಟರಿ ಹಿಂಗ್ ತಗೊಂಡ್ರೆ ಮಾತ್ರ, ಈ ಕಡೆ ಪಾಸಿಟಿವ್ ಈ ಕಡೆ ನೆಗೆಟಿವ್ ತಗೊಂಡ್ರೆ ಮಾತ್ರ it indicates that we are opposing the growth of current, and that is the main motive of induced EMF as well as induced current. ಅದೇ ಅದರದ ಮೇನ್ ಮೋಟಿವ್ ರೀ. ರೈಟ್, ಓಕೆ. ಸೊ ಈ ತರ ನಾವು ತಗೋಬೇಕಾಗ್ತದೆ. ಲೈಕ್ ದಿಸ್ ವಿ ಹ್ಯಾವ್ ಟು ಟೇಕ್ ಇಟ್. ಸೊ ಇಮ್ಯಾಜಿನ್ ದ ಇಂಡಕ್ಟರ್ ಆಸ್ ಅ ಸೆಲ್, ಅದೇ ಮೇನ್ ಇಂಟೆನ್ಷನ್ ರೀ ಇಲ್ಲಿ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ we are having a resistance, here we are having a inductance. Let me say the current in this coil is decreasing. ಈ coil ಒಳಗೆ, ಈ ಸರ್ಕ್ಯೂಟ್ ಒಳಗೆ ನಮಗೆ ಕರೆಂಟ್ ಡಿಕ್ರೀಸ್ ಆಗತ್ತದ ಅಂತ ಇಟ್ಕೊಡಿ. ಇಲ್ಲಿ ಕರೆಂಟ್ ನಮಗೆ ಇನ್ಕ್ರೀಸ್ ಆಗತ್ತೈತ್ರಿ. ಕರೆಂಟ್ ವಾಸ್ ಇನ್ಕ್ರೀಸಿಂಗ್, ಹಿಯರ್ ದ ಕರೆಂಟ್ ಇಸ್ ಡಿಕ್ರೀಸಿಂಗ್. ನೋಡ್ರಿ, ಕರೆಂಟ್ ಇನ್ಕ್ರೀಸ್ ಆಗ್ಲಿ ಡಿಕ್ರೀಸ್ ಆಗ್ಲಿ, ನಮ್ಗೆ ಇಂಡಕ್ಟರ್ ದ ಫ್ಲಕ್ಸ್ ಅಂತೂ ಚೇಂಜ್ ಆಗೋದ್ರಿ. ಫ್ಲಕ್ಸ್ ಚೇಂಜ್ ಆಯ್ತಪ್ಪ ಅಂತಂದ್ರೆ ಇದ್ರೊಳಗೆ ನಮಗೆ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗಲೇಬೇಕು. ಇಂಡ್ಯೂಸ್ಡ್ EMF and induced current will get produced. See, depending upon the what type of the current is changing, how the current is changing, whether it is increasing or it is decreasing. ಅದರ ಬೇಸಿಸ್ ಮೇಲೆ ನಾವು ಈ ಇಂಡಕ್ಟರ್ ಅನ್ನೋದನ್ನ ನಾವೇನು ಸೆಲ್ ಅಂತ ರಿಪ್ಲೇಸ್ ಮಾಡ್ಕೊಂಡಿದೀವಿ. ಇಂಡಕ್ಟರ್ ಜಾಗದಾಗ ನಾವು ಒಂದು ಸೆಲ್ ಅದ ಅಂತ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದೀವಿ, ಆ ಸೆಲ್ ಪಾಸಿಟಿವ್ ಯಾವ ಕಡೆ ನೆಗೆಟಿವ್ ಯಾವ ಕಡೆ ಬರ್ಬೇಕು ಅನ್ನೋದನ್ನ ಡಿಸೈಡ್ ಅದ್ರ ಮೇಲೆ ಮಾಡ್ಬೇಕಪ್ಪ ಅಂತಂದ್ರೆ ಈ ಚೇಂಜ್ ಇನ್ ಕರೆಂಟ್ ಮೇಲೆ ನಾವು ಡಿಸೈಡ್ ಮಾಡ್ಬೇಕು. ಇಲ್ಲಿ ಕರೆಂಟ್ ಇನ್ಕ್ರೀಸ್ ಆಗತ್ತೈತ್ರಿ, ಅದನ್ನ ಅಪೋಸ್ ಮಾಡಕಂತ ನಾವು ಸೆಲ್ ಮೊದಲು ಪಾಸಿಟಿವ್ ಆಮೇಲೆ ನೆಗೆಟಿವ್ ತಗೊಂಡ್ವಿ. ಇಲ್ಲಿ ಕರೆಂಟ್ ಡಿಕ್ರೀಸ್ ಆಗತ್ತದ್ರಿ. ಸೊ ಈ ಇಂಡ್ಯೂಸ್ಡ್ EMF ಮತ್ತು ಇಂಡ್ಯೂಸ್ಡ್ ಕರೆಂಟ್ ಕ್ಯಾರೆಕ್ಟರ್ ಹೆಂಗದ ಅಂತಂದ್ರೆ, ಈ ಕರೆಂಟ್ ಇನ್ಕ್ರೀಸ್ ಆದ್ರೂ ಅದಕ್ಕೆ ನಡೆಯಂಗಿಲ್ಲ, ಇನ್ಕ್ರೀಸ್ ಆದ್ರೂ ಅದಕ್ಕೆ ಪ್ರಾಬ್ಲಮ್, ಡಿಕ್ರೀಸ್ ಆದ್ರೂ ಅದಕ್ಕೆ ಪ್ರಾಬ್ಲಮ್ ರೀ. ಕಾನ್ಸ್ಟೆಂಟ್ ಇದ್ರೆ ಅಷ್ಟೇ ಅದು ಸಮಾಧಾನ ಇರೋದು. ರೈಟ್, ಇನ್ಕ್ರೀಸ್ ಆದ್ರೂ ಪ್ರಾಬ್ಲಮ್, ಡಿಕ್ರೀಸ್ ಆದ್ರೂ ಪ್ರಾಬ್ಲಮ್. ರೈಟ್, ಅಂದ್ರೆ ಈಗ ಒಬ್ಬ ಫ್ರೆಂಡ್ ನಮಗೆ ಸಪೋಸ್ ನಮ್ಗಿಂತ ಹೆಚ್ಚು ಗಳಿಸಿದಪ್ಪ ಅಂದ್ರೆ ಅದು ನಮಗೆ ಸಮಸ್ಯೆನ, ನಮ್ಗಿಂತ ಕಡಿಮೆ ಗಳಿಸಿದ್ರೆ ಅದು ನಮಗೆ ಸಮಸ್ಯೆ. ನಮ್ ಜೋಡಿ ಎಷ್ಟದ ಅಷ್ಟೇ ಇದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ. ರೈಟ್, ಸೊ ಆ ತರದ್ದು ಒಂದು ಕ್ಯಾರೆಕ್ಟರ್ ಇದಕ್ಕೆ. ಇದು ಒಂಥರ ಹೆಂಗ್ರಿ, ಇಂಡಕ್ಟರ್ ಅಂತಂದ್ರೆ ಇದೊಂಥರ ಹೆಂಗ, ಇಟ್ ಇಸ್ ದೋಸ್ತು ಅಲ್ಲ ದುಶ್ಮನ್ ಅಲ್ಲ, ದೋಸ್ತು ಅಲ್ರಿ ದುಶ್ಮನ್ ಅಲ್ಲ. ಈಗ ನೀ ಸಪೋಸ್ ಬಹಳ ಇನ್ಕ್ರೀಸ್ ಆಗಕತ್ತೆ ಅಂದ್ರೆ ಇದನ್ನೇನು ದುಶ್ಮನ್ ತರ ಆಕ್ಟ್ ಮಾಡ್ತತ್ರಿ. ಬಹಳ ಡಿಕ್ರೀಸ್ ಆಗಕತ್ತಪ್ಪ ಅಂದ್ರೆ ಇದನ್ನೇನು ದೋಸ್ತ ತರ ಆಕ್ಟ್ ಮಾಡ್ತತಿ. ಇದಕ್ಕೆ ಸಪೋರ್ಟ್ ಮಾಡ್ಬೇಕು ನಿಮಗೆ. ರೈಟ್, ಇಟ್ ಸ್ಟಾರ್ಟ್ಸ್ ಸಪೋರ್ಟಿಂಗ್. ಸೊ ಸಪೋರ್ಟ್ ಮಾಡ್ಬೇಕಂತಂದ್ರೆ ನೋಡ್ರಿ, ಇಲ್ಲೇ ಇನ್ಕ್ರೀಸ್ ಆಗಕೈತ್ರಿ, ಇನ್ಕ್ರೀಸ್ ಆಗ್ಲಿಕ್ಕೆ ಬಿಡಬಾರ್ದು, ಅದನ್ನ ಅಪೋಸ್ ಮಾಡ್ಬೇಕು. ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಯ್ತು. ಇಲ್ಲಿ ಡಿಕ್ರೀಸ್ ಆಗತ್ತದ್ರಿ, ಈಗ ಅದನ್ನ ಸಪೋರ್ಟ್ ಮಾಡ್ಬೇಕು. ಸಪೋರ್ಟ್ ಮಾಡ್ಬೇಕಾದ್ರೆ ಈ ಇಂಡಕ್ಟರ್ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯು ಶುಡ್ ಟೇಕ್ ಇಟ್ ಆಸ್ ಅ ಸೆಲ್ ವಿಚ್ ಇಸ್ ಸಪೋರ್ಟಿಂಗ್ ದಿಸ್ ಕರೆಂಟ್. ಅಂದ್ರೆ ಇಲ್ಲಿ ಇಂಡ್ಯೂಸ್ಡ್ ಕರೆಂಟ್ ನಮಗೆ ಈ ಡೈರೆಕ್ಷನ್ ದಾಗ ಫ್ಲೋ ಆಗತ್ತದ, ಅಂದ್ರೆ ಸೇಮ್ ಡೈರೆಕ್ಷನ್ ಒಳಗೆ ಕರೆಂಟ್ ಏನೈತಿ ಆ ಡೈರೆಕ್ಷನ್ ಒಳಗೆ ಫ್ಲೋ ಆಗತ್ತದ ಅಂತ ನಾವು ತಗೋಬೇಕು. So now we can say this is supporting that decrement of current. A decrement of current in support madatadri. So here it is acting like an enemy, here it is acting like a friend. Like that the character this inductance has. Right? So inductor ಅನ್ನೋದು ನೀವು ಒಂದು ಬ್ಯಾಟರಿ ಒಂದು ಸೆಲ್ ಅಂತ ತಿಳ್ಕೊಬೇಕು ನೀವು ಅದನ್ನ. ಕರೆಕ್ಟ್? ಓಕೆ. ಸೊ ಈ ತರ ನೀವು ಆ ಇಂಡಕ್ಟರ್ ಜಾಗದಾಗ ಒಂದು ಬ್ಯಾಟರಿನ ಇಮ್ಯಾಜಿನ್ ಮಾಡ್ಕೋಬಹುದು. Like this we can imagine. So this is the positive terminal, this is the negative terminal. Okay? ಈಗ ನೆಕ್ಸ್ಟ್ ನೋಡ್ರಿ. ಈಗ ಇಲ್ಲೇ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಅಪ್ಲೈ ದ KVL ಫಾರ್ ದೀಸ್ ಸರ್ಕ್ಯೂಟ್ಸ್. ಈಗ ಇಲ್ಲೇ ನಾವ್ ಏನ್ ಫೈಂಡ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ, ಲೆಟ್ ಮೀ ಸೇ ವಿ ವಾಂಟ್ ಟು ಫೈಂಡ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ A and B. Potential difference between A and B. ಎರಡು ಕೇಸ್ ಒಳಗೆ. Here also we want to find the potential difference between A and B, and there also we want to find the potential difference between A and B. Okay, now let us understand this. See, ಇಲ್ಲೇ one thing is given. ಈ ಸರ್ಕ್ಯೂಟ್ ಒಳಗೆ ಕರೆಂಟ್
ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಈ ಸರ್ಕ್ಯೂಟ್ ಒಳಗೆ ಎಷ್ಟದ ಅಂತ ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ ಒಳಗೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ನಮಗೆ -1 ಆಂಪಿಯರ್ ಪರ್ ಸೆಕೆಂಡ್ ಅದ. ಯೂನಿಟ್ ನೋಡ್ರಿ, ಆಂಪಿಯರ್ ಪರ್ ಸೆಕೆಂಡ್ ಯಾಕೆ ಬಂದೈತಿ? ಯಾಕಂದ್ರೆ ಇದು DI ಡಿವೈಡೆಡ್ ಬೈ dt ಅದ, ಚೇಂಜ್ ಇನ್ ಕರೆಂಟ್ ಅಪಾನ್ ಚೇಂಜ್ ಇನ್ ಟೈಮ್. ಸೊ ಆಂಪಿಯರ್ ಪರ್ ಸೆಕೆಂಡ್. DI ಬೈ dt ನೆಗೆಟಿವ್ ಬಂತಪ್ಪ ಅಂದ್ರೆ ಇದ್ರ ಅರ್ಥ ಏನ? ಸರ್ಕ್ಯೂಟ್ ಒಳಗೆ ಇರುವಂತ ಕರೆಂಟ್ ನಮ್ಗೆ ಏನಾಗತ್ತದ ಅಂದಂಗ್ರಿ? ಡಿಕ್ರೀಸ್ ಆಗತ್ತದ ಅಂದಂಗ್ರಿ. ಸರ್ಕ್ಯೂಟ್ ಒಳಗೆ ಇರುವಂತ ಕರೆಂಟ್ ಡಿಕ್ರೀಸ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂತಂದ್ರೆ ಇಂಡಕ್ಟರ್ ನಮಗೆ ಯಾವ ತರ ಬಿಹೇವ್ ಮಾಡಬೇಕು? ಸಪೋರ್ಟಿಂಗ್ ಬ್ಯಾಟರಿ ತರ ಬಿಹೇವ್ ಮಾಡಬೇಕು. ಸಪೋರ್ಟಿಂಗ್ ಬ್ಯಾಟರಿ ಅಂದ್ರೆ ಹೆಂಗ್ರಿ? ಸರ್ಕ್ಯೂಟ್ ಒಳಗೆ ಏನ್ ಆಲ್ರೆಡಿ ಕರೆಂಟ್ ಐತಿ ಅದರ ಡೈರೆಕ್ಷನ್ ಒಳಗನ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗಬೇಕು. ಸೊ ದಿಸ್ ಇಂಡಕ್ಟರ್ ವಿಲ್ ಆಕ್ಟ್ ಲೈಕ್ ಅ ಬ್ಯಾಟರಿ ವಿಚ್ ಇಸ್ ಹ್ಯಾವಿಂಗ್ ಪಾಸಿಟಿವ್ ಟರ್ಮಿನಲ್ ದಿಸ್ ಸೈಡ್, ನೆಗೆಟಿವ್ ಟರ್ಮಿನಲ್ ದಿಸ್ ಸೈಡ್. ಸೊ ವಿ ಹ್ಯಾವ್ ಟು ಇಮ್ಯಾಜಿನ್ ದಿಸ್ ಇಂಡಕ್ಟರ್ ಆಸ್ ಅ ಬ್ಯಾಟರಿ. ಕರೆಕ್ಟ್ ಅದ? ಓಕೆ. ಇನ್ ನೆಕ್ಸ್ಟ್ ನೋಡ್ರಿ, ಈಗ ನಾವೇನ್ ಮಾಡ್ಬೇಕಂದ್ರೆ ಇದಕ್ಕೆ KVL ಅಪ್ಲೈ ಮಾಡ್ಬೇಕು. ವಿ ಹ್ಯಾವ್ ಟು ಅಪ್ಲೈ KVL. KVL ಈ ತರದ ಬ್ರಾಂಚಸ್ ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನೋದು ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ ಕಲ್ತಿದೀವಿ. If you don't know that, you can watch that video. It is hardly a video of 20-25 minutes. You will understand many of the cases I have taken. You will understand how to apply the KVL very clearly, right? So ಮೊದಲು ಅದನ್ನ ನೋಡ್ಕೊಡ್ರಿ, ಆಮೇಲೆ ಇದನ್ನ ತಿಳ್ಕೊಡ್ರಿ. If you understand that, you can understand this easily, right? Okay. ಇನ್ನು ನಾವು KVL ದ ನಾಲೆಜ್ ಇಲ್ಲಿ ಅಪ್ಲೈ ಮಾಡ್ಬೇಕು. ಓಕೆ, ಈಗ ನಾವು ಒಂದು ಡೈರೆಕ್ಷನ್ ತಗೊಂಡು ವಿ ಆರ್ ಪಾಸಿಂಗ್ ಫ್ರಮ್ A to B ಅಂತ ನಾನು ಹೇಳ್ತೀನಿ. ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಅವರ್ ಟ್ರಾವರ್ಸಿಂಗ್. ಸಿ ನೆಕ್ಸ್ಟ್, ಈಗ ನಾ KVL ಬರಿಬೇಕಾದ್ರೆ ಸ್ಟಾರ್ಟ್ ಫ್ರಮ್ A ದಿಂದ ಸ್ಟಾರ್ಟ್ ಮಾಡ್ರಿ, VA. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕರೆಂಟ್ ಸರ್ಕ್ಯೂಟ್ ಒಳಗೆ ಎಷ್ಟು ಅದರಿ? 2 ಆಂಪಿಯರ್. ಇನ್ ವಿಚ್ ಡೈರೆಕ್ಷನ್ ಇಟ್ ಇಸ್ ಫ್ಲೋಯಿಂಗ್? A to B ಡೈರೆಕ್ಷನ್ ದಾಗ ಅದು ಫ್ಲೋ ಆಗತ್ತದ್ರಿ. ಸೊ ಇಫ್ ದ ಡೈರೆಕ್ಷನ್ ವಿಚ್ ವಿ ಹ್ಯಾವ್ ಟೇಕನ್, ನಾವು ತಗೊಂಡಿರುವಂತ ಡೈರೆಕ್ಷನ್ ಮತ್ತು ಕರೆಂಟ್ ಡೈರೆಕ್ಷನ್ ಎರಡೂ ಸಪೋಸ್ ಸೇಮ್ ಇದ್ದು ಅಂತಂದ್ರೆ, ನಾವು ತಗೊಂಡಿರೋ ಡೈರೆಕ್ಷನ್ ಮತ್ತು ಕರೆಂಟ್ ಡೈರೆಕ್ಷನ್ ಎರಡೂ ಸಪೋಸ್ ಸೇಮ್ ಇದ್ರೆ ಆ IR ಪ್ರಾಡಕ್ಟ್ ಅನ್ನು ನಾವು ನೆಗೆಟಿವ್ ಅಂತ ತಗೋತೀವಿ. ನಾವು ತಗೊಂಡಿರುವಂತ ಡೈರೆಕ್ಷನ್ ಮತ್ತು ಕರೆಂಟ್ ಎರಡು ಅಪೋಸಿಟ್ ಇದ್ದಪ್ಪ ಅಂತಂದ್ರೆ ಆ IR ಪ್ರಾಡಕ್ಟ್ ಅನ್ನು ನಾವು ಪಾಸಿಟಿವ್ ಅಂತ ತಗೋಬೇಕು. ನಾವು ತಗೊಂಡಿರುವಂತ ಡೈರೆಕ್ಷನ್ ಸಪೋಸ್ ಯಾವುದೋ ಒಂದು ಸೆಲ್ ಅದು ಫಸ್ಟ್ ಪಾಸಿಟಿವ್ ಆಮೇಲೆ ನೆಗೆಟಿವ್. ಇಫ್ ದ ಡೈರೆಕ್ಷನ್ ಇಸ್ ಪಾಸಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಇದನ್ನ -E ಅಂತ ತಗೋಬೇಕು. ಇಫ್ ದ ಡೈರೆಕ್ಷನ್ ಇಸ್ ಪಾಸಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ನಾವು ತಗೊಂಡಿರೋ ಡೈರೆಕ್ಷನ್ ನೆಗೆಟಿವ್ ಟು ಪಾಸಿಟಿವ್ ಅಂತಿತ್ತಪ್ಪ ಅಂದ್ರೆ ಅದನ್ನ ನಾವು +E ತಗೋಬೇಕು. ಈ KVL ರೂಲ್ಸ್ ಅದಾವ. KVL ರೂಲ್ಸ್ ನಾವು ಕಲ್ತಿದೀವಿ. KVL ನಾವು ಈ ತರದ ಸರ್ಕ್ಯೂಟ್ ಹೆಂಗ್ ಅಪ್ಲೈ ಮಾಡ್ಬೇಕು ಅದನ್ನು ಕೂಡ ನೋಡಿದೀವಿ. If you don't know how to apply KVL, you please go to that video and watch that video and then come back to this concept. Okay? Well, start from A. You know, the direction which we have taken is from right to left, and the current in this resistor is also from left to right. Okay, idu left to right ada, idu left to right. So if the direction is same, minus IR, I is 2, this is 10. So IR product 2 into 10 will be 20. Okay, come to this inductor now. See, inductor ಅಂತಂದ್ರೆ ಆ ಇಂಡಕ್ಟರ್ ಒಂದು ಸೆಲ್ ತರ ಆಕ್ಟ್ ಮಾಡತೈತ್ರಿ. ಇಂಡಕ್ಟರ್ ಇಸ್ ಆಕ್ಟಿಂಗ್ ಲೈಕ್ ಅ ಸೆಲ್. ಆ ಸೆಲ್ ಒಂದು ಸರ್ಟನ್ EMF ಇರ್ತದ್ರಿ. ಆ EMF ನಮಗೆ ಎಷ್ಟು ಇರ್ತದ್ರಿ? ಹೌ ಮಚ್ ವಿಲ್ ಬಿ ದಟ್ EMF? -L DI by dt, this much will be the EMF. ಇಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಆಫ್ EMF ಅಷ್ಟೇ ತಗೋರಿ. ಇದು ನೆಗೆಟಿವ್ ಸೈನ್ ತಗೋಬೇಡ್ರಿ. ಯು ಡೋಂಟ್ ಟೇಕ್ ದಟ್ ನೆಗೆಟಿವ್ ಸೈನ್. ನೀವು ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ತಗೋರಿ. ಓಕೆ, L ಎಷ್ಟು ಅದರಿ? 5 ಹೆನ್ರಿ. DI by dt ನಮಗೆ ಎಷ್ಟು ಕೊಟ್ಟಿದಾರೆ? -1 ಆಂಪಿಯರ್ ಪರ್ ಸೆಕೆಂಡ್. ಮೈನಸ್ ತಗೋಬೇಡ್ರಿ, ಜಸ್ಟ್ 1 ತಗೋರಿ. ಓಕೆ, ಸೊ ನಂಗೆ ಇದು ಎಷ್ಟು ಬಂತೆ? 5 ವೋಲ್ಟ್ಸ್. ಸೊ ಈ EMF ನಮಗೆ ಎಷ್ಟದಪ್ಪ ಅಂತಂದ್ರೆ 5 ವೋಲ್ಟ್. ಈ ಇಂಡಕ್ಟರ್ ನಮಗೆ ಒಂದು 5 ವೋಲ್ಟ್ ಬ್ಯಾಟರಿ ತರ ಆಕ್ಟ್ ಮಾಡತೈತ್ರಿ. ದಟ್ ಇಂಡಕ್ಟರ್ ಇಸ್ ಆಕ್ಟಿಂಗ್ ಲೈಕ್ ಎ 5 ವೋಲ್ಟ್ ಬ್ಯಾಟರಿ. ಓಕೆ, ಈ ಬ್ಯಾಟರಿ ನೆಗೆಟಿವ್ ಟರ್ಮಿನಲ್ ಈ ಕಡೆ ಅದ, ಪಾಸಿಟಿವ್ ಟರ್ಮಿನಲ್ ಈ ಕಡೆ ಅದ. ಸೊ ವಿ ಆರ್ ಪಾಸಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ನೆಗೆಟಿವ್ ಟು ಪಾಸಿಟಿವ್ ಹೊಂಟಿದ್ವಿ ಅಂತಂದ್ರೆ ಅದನ್ನ ನಾವು ಪ್ಲಸ್ ಅಂತ ತಗೋಬೇಕು. ಓಕೆ, +5. ಡೋಂಟ್ ಕನ್ಸಿಡರ್ ದಿಸ್ ಸೈನ್. ಈ ಸೈನ್ ತಗೋಬೇಡ್ರಿ, ಬರೇ ಮ್ಯಾಗ್ನಿಟ್ಯೂಡ್ ಆಫ್ EMF ಫೈಂಡ್ ಮಾಡ್ರಿ. ಆಮೇಲೆ ಇದೇನ್ DI by dt ಮೈನಸ್ ಸೈನ್ ಐತೆ ಅದನ್ನು ಕೂಡ ತಗೋಬೇಡ್ರಿ. ಯು ಜಸ್ಟ್ ಟೇಕ್ L into DI by dt. ಆಮೇಲೆ ಆ EMF ಈ ಬ್ಯಾಟರಿ ಕೊಡ್ರಿ. ಆಮೇಲೆ KVL ಪ್ರಕಾರ ಇದಕ್ಕೆ ಏನ್ ಸೈನ್ ಬರ್ಬೇಕು ಆ ಸೈನ್ ಕೊಡ್ರಿ. ಈಗ ಇದು ನೆಗೆಟಿವ್ ಪಾಸಿಟಿವ್ ಡೈರೆಕ್ಷನ್ ದಾಗದ್ರಿ. ವಿ ಆರ್ ಪಾಸಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಅದಕ್ಕೆ ನಾ +5 ತಗೊಳತೀನಿ. ಇದು ಸಪೋಸ್ ಪಾಸಿಟಿವ್ ನೆಗೆಟಿವ್ ಈ ತರ ಇರ್ತಿತ್ತಪ್ಪ ಅಂದ್ರೆ ಇದನ್ನ ಇಲ್ಲಿ -5 ಅಂತ ಬರ್ಕೋಬೇಕಾಗ್ತದೆ ಅಷ್ಟೇ, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ, ವಿಲ್ ಕಮ್ ಟು ದಿಸ್ ಬ್ಯಾಟರಿ. ನಾವು ಈ ಬ್ಯಾಟರಿ ಒಳಗೆ ನಾವು ಎಲ್ಲಿಂದ ಎಲ್ಲಿಗೆ ಪಾಸ್ ಆಗತ್ತೀವಿ? ಪಾಸಿಟಿವ್ ಟು ನೆಗೆಟಿವ್. 2 ನೆಗೆಟಿವ್ ಇರೋದ್ರಿಂದ -20, ರೈಟ್? ಈಕ್ವಲ್ ಟು VB ಅಂತ ನಾ ಬರ್ಕೋತೀನಿ. ಈಕ್ವಲ್ ಟು VB. Okay, so here what I will get? VA -20 will be -40 +5 equal to VB, and this will be VA is equal to -35 equal to VB. So ನನಗೆ ಬೇಕಾಗಿತ್ತು VA minus VB. So VA minus VB will be equal to 35 volts. This is how we have to apply KVL for the circuits which are consisting inductor. For the circuits which are consisting inductor. ರೈಟ್? ಈಗ ಇದೇ ತರದ ಒಂದು ಎಕ್ಸಾಂಪಲ್ ನಾ ಇಲ್ಲಿ ತಗೊಂಡಿದ್ದೀನಿ.
pause the video and you try applying KVL for this, and then you see the solution of this. Okay, now let us solve. ಈಗ ನೋಡ್ರಿ, ಈ ಸರ್ಕ್ಯೂಟ್ ಒಳಗೆ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಕೊಟ್ಟಿದ್ದಾರೆ. ಈ ಸರ್ಕ್ಯೂಟ್ ಒಳಗೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಎಷ್ಟದ? -2 × 10⁻³ ಸಾರಿ +3. Okay, what does minus indicates? Minus sign ಏನ್ ಇಂಡಿಕೇಟ್ ಮಾಡ್ತದ್ರಿ? It indicates that current in the circuit is decreasing. Current in the circuit is decreasing, right? So circuit ಒಳಗೆ ಕರೆಂಟ್ ಡಿಕ್ರೀಸ್ ಆಗತ್ತಿತ್ತಪ್ಪ ಅಂದ್ರೆ ಈ ಇಂಡಕ್ಟರ್ ನಮಗೆ ಸಪೋರ್ಟಿಂಗ್ ಬ್ಯಾಟರಿ ತರ ಆಕ್ಟ್ ಮಾಡಬೇಕು ಅಥವಾ ಅಪೋಸಿಂಗ್ ಬ್ಯಾಟರಿ ತರ ಆಕ್ಟ್ ಮಾಡಬೇಕು? ಸಪೋರ್ಟಿಂಗ್ ಬ್ಯಾಟರಿ ತರ ಆಕ್ಟ್ ಮಾಡಬೇಕು. ಸಪೋರ್ಟಿಂಗ್ ಬ್ಯಾಟರಿ ಅಂದ್ರೆ ಹೆಂಗ್ರಿ? ಮೊದಲ ಸರ್ಕ್ಯೂಟ್ ಒಳಗೆ ಕರೆಂಟ್ ಯಾವ ಡೈರೆಕ್ಷನ್ ದಾಗ ಐತಿ ನೋಡ್ಕೊರಿ. ಆ ಡೈರೆಕ್ಷನ್ ಒಳಗೆ ಫಸ್ಟ್ ನಮಗೆ ನಮಗೆ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗಬೇಕು. ಆ ಡೈರೆಕ್ಷನ್ ಒಳಗೆ ಇಂಡ್ಯೂಸ್ಡ್ ಕರೆಂಟ್ ಫ್ಲೋ ಆಗಬೇಕಾದ್ರೆ ದಿಸ್ ಇಂಡಕ್ಟರ್ ಶುಡ್ ಆಕ್ಟ್ ಲೈಕ್ ದಿಸ್. This inductor should act like a battery which is having positive on left side, negative on right side. ಇದು ಪಾಸಿಟಿವ್, ಇದು ನೆಗೆಟಿವ್. ಈ ತರ ನಮಗೆ ಆಕ್ಟ್ ಮಾಡಬೇಕು. ಕರೆಕ್ಟ್? ಈ ತರದ ಇಂಡ್ಯೂಸ್ಡ್ EMF ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಹೌ ಮಚ್ ವಿಲ್ ಬಿ ದ ಇಂಡ್ಯೂಸ್ಡ್ EMF? See, induced EMF, it is -L di/dt is the formula. -L di/dt. Just take the magnitude. L ಎಷ್ಟದರಿ? How much is the L? L is 1 millihenry 10⁻³ di/dt ಎಷ್ಟದ? 2 × 10⁻+3. Just magnitudes ಮಾತ್ರ ತಗೊಳ್ರಿ. Don't worry about the signs. Okay, 10⁻³ +3 cancel ಆಯ್ತಾ. So I will get EMF, induced EMF is equal to 2 volt. So this is 2 volt. ಇದು ನಮಗೆ 2 volt ಅದ. Correct? Okay, ಈಗ ನೀವು KVL ಅಪ್ಲೈ ಮಾಡಬೇಕಾದ್ರೆ you take a direction. We want VA minus VB. So now VA ಅಂದ್ರೆ higher potential, VB ಅಂದ್ರೆ lower potential. So I will travel from A to B. VA minus VB ಅಂದ್ರೆ VA is higher, VB is lower potential ಆಗಿದೆ. So I will travel from A to B. Okay, now we'll apply KVL. KVL apply ಮಾಡೋಣ. Start from A. So this is VA. First we'll encounter a battery. Battery ಒಳಗೆ ನಾವು ಎಲ್ಲಿಂದ ಎಲ್ಲಿ ಹೊಂಟಿದ್ವಿ ನೋಡ್ರಿ? ಪಾಸಿಟಿವ್ ಟು ನೆಗೆಟಿವ್. ನೆಗೆಟಿವ್ ಹೊಂಟಿರೋದ್ರಿಂದ -12. ಆಮೇಲೆ ಇಲ್ಲಿ ಒಂದು IR ಪ್ರಾಡಕ್ಟ್ ನಮಗೆ ಸಿಗ್ತದೆ. The current in this resistance is opposite to the direction which we have taken. So opposite ಇದ್ರೆ ಪ್ಲಸ್ 3 × 2 6. Okay, ಈ ಬ್ಯಾಟರಿಗೆ ಬರ್ರಿ, we are passing from negative to positive. 2 ಪಾಸಿಟಿವ್ ಇರೋದ್ರಿಂದ +15. ಈ ರೆಸಿಸ್ಟರ್ ಬರ್ರಿ, ಇಲ್ಲೂ ಕೂಡ ಸರ್ಕ್ಯೂಟ್ ಒಳಗೆ ಕರೆಂಟ್ ನಮಗೆ 2 ಆಂಪಿಯರ್ ಇರ್ತದೆ. ಯಾಕಂದ್ರೆ ಸೀರೀಸ್ ಕಾಂಬಿನೇಷನ್ ಅದ. ಸೊ ಇದು 2 ಆಂಪಿಯರ್ ಆದ್ರೆ ಇದು 2 ಆಂಪಿಯರ್ ರೀ. ಓಕೆ, ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ದ ಡೈರೆಕ್ಷನ್ ವಿಚ್ ವಿ ಹ್ಯಾವ್ ಟೇಕನ್ ಬೋತ್ ಆರ್ ಅಪೋಸಿಟ್. ಅಪೋಸಿಟ್ ಇದ್ರೆ +5 × 2 10. ಓಕೆ, ಇನ್ ದಿಸ್ ಬ್ಯಾಟರಿ ವಿ ಆರ್ ಪಾಸಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. 2 ನೆಗೆಟಿವ್ ಹೊಂಟಿದ್ದು ಅಂದ್ರೆ -2, ರೈಟ್? ಓಕೆ, ಇಲ್ಲೇ ನಮಗೆ ಮತ್ತೆ 2 ಆಂಪಿಯರ್ ಕರೆಂಟ್ ಇರ್ಬೇಕು. ಡೈರೆಕ್ಷನ್ಸ್ ಆರ್ ಅಪೋಸಿಟ್. ಸೊ +2 × 2 4, ರೈಟ್? ಈಕ್ವಲ್ ಟು VB. Equal to VP. Correct? Okay, next VA. ಈಗ ನೋಡ್ರಿ, ನಮಗಿಲ್ಲ ಇದು -12, ಇದು -2, ನಮಗಾಯ್ತು -14. ನೆಕ್ಸ್ಟ್ ನೋಡ್ರಿ, ಇದು +6 +4 +10 +10 20 20 +15 35. ಇದು ನಮಗೆ 35 ಆಯ್ತು, ರೈಟ್? ಈಕ್ವಲ್ ಟು VB. ಓಕೆ, VA ಈಕ್ವಲ್ ಟು, ಈಗ ನೋಡ್ರಿ, ಇದು -14 + 35 ಆಯ್ತು. -14 + 35 ಅಂದ್ರೆ ಎಷ್ಟ್ರಿ? ಹೌ ಮಚ್ ಇಟ್ ವಿಲ್ ಬಿ? ಈ ಕಡೆ 6, ಆ ಕಡೆ 15 ಅಂದ್ರೆ 21. ಸೊ ದಿಸ್ ವಿಲ್ ಬಿ +21 ಈಕ್ವಲ್ ಟು VB. ಸೊ ಐ ವಿಲ್ ಗೆಟ್ VA minus VB is equal to, ಇದು ಆ ಕಡೆ ತಗೊಂಡ್ರೆ ನಂಗೆ -21 volts ಬರ್ತದೆ. This much will be the potential difference between A and B. This is how we have to apply KVL for the given circuits which is having inductor in it. ಅದ್ರೊಳಗೆ ಇಂಡಕ್ಟರ್ ಇತ್ತಪ್ಪ ಅಂದ್ರೆ ಈ ತರ ನಾವು KVL ಅಪ್ಲೈ ಮಾಡ್ಕೋಬೇಕು. ಜಸ್ಟ್ ಇಂಡಕ್ಟರ್ ಪ್ಲೇಸ್ ನಾಗ ನಾವೊಂದು ಸೆಲ್ ಹಾಕೋಬೇಕು. ಆ ಸೆಲ್ ಹಾಕೋಬೇಕಾದ್ರೆ ಫಸ್ಟ್ ಆ ಇಂಡಕ್ಟರ್ ಆ ಸೆಲ್ ನಮಗೆ ಸಪೋರ್ಟಿಂಗ್ ಬ್ಯಾಟರಿ ತರ ಆಕ್ಟ್ ಆಗತ್ತೋ ಅಪೋಸಿಂಗ್ ಬ್ಯಾಟರಿ ತರ ಆಕ್ಟ್ ಆಗತ್ತೋ ಅಂತ ನಮಗೆ ಆ ಕಾನ್ಸೆಪ್ಟ್ ಗೊತ್ತಿರಬೇಕು, ರೈಟ್? ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್, ರೈಟ್? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಪುಟ್ ಅ ಕಮೆಂಟ್. ಓಕೆ, ವಿಲ್ ಗೋ ಟು ದ ಸಮ್ ಆಬ್ಜೆಕ್ಟಿವ್ಸ್ ಆನ್ ದಿಸ್ ಕಾನ್ಸೆಪ್ಟ್ ನಾವು. ಸಾರಿ, ಅದಕ್ಕಿಂತ ಮುಂಚೆ ಮತ್ತೊಂದು ಸಣ್ಣದ ಕಾನ್ಸೆಪ್ಟ್ ನೋಡ್ಕೊಳ್ಳೋಣ. ಕಾಂಬಿನೇಷನ್ ಆಫ್ ಇಂಡಕ್ಟರ್ಸ್. ಸೊ ನೋಡ್ರಿ, ಇಲ್ಲೇ ನಮಗೆ ಇಂಡಕ್ಟರ್ಸ್ 2 ಇಂಡಕ್ಟರ್ಸ್ ಅದಾವ. 2 ಇಂಡಕ್ಟರ್ಸ್ ಈಗ ನಮಗೆ ಸೀರೀಸ್ ಒಳಗೆ ಅದಾವ ಅಂತ ಇಟ್ಕೊಡಿ. L1 L2. ಫಸ್ಟ್ ಒನ್ ಇಸ್ ಸೀರೀಸ್ ಕಾಂಬಿನೇಷನ್. ಲೆಟ್ ಮಿ ಸೇ ದ ಇಂಡಕ್ಟರ್ಸ್ ಆರ್ ಇನ್ ಸೀರೀಸ್. ಸೀರೀಸ್ ಒಳಗಿದ್ರೆ ಎಫೆಕ್ಟಿವ್ EMF ನಮಗೆ, ಎಫೆಕ್ಟಿವ್ ಇಂಡಕ್ಟನ್ಸ್ ನಮಗೆ ಎಷ್ಟು ಆಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ L1 + L2 ಎಫೆಕ್ಟಿವ್ ಇಂಡಕ್ಟನ್ಸ್. ಐಡೆಂಟಿಕಲ್ ಇಂಡಕ್ಟರ್ಸ್ ಇದ್ದಪ್ಪ ಅಂತಂದ್ರೆ ಎಫೆಕ್ಟಿವ್ ಇಂಡಕ್ಟನ್ಸ್ ಎಷ್ಟು ಆಗ್ತದಪ್ಪ ಅಂದ್ರೆ N × L. ಐಡೆಂಟಿಕಲ್ ಇಂಡಕ್ಟರ್ಸ್ ಇದ್ರೆ ಐಡೆಂಟಿಕಲ್, ರೈಟ್? ದಿಸ್ ಇಸ್ ಸೀರೀಸ್ ಕಾಂಬಿನೇಷನ್. ನೆಕ್ಸ್ಟ್ ನೋಡ್ರಿ, ಪ್ಯಾರಲಲ್ ಕಾಂಬಿನೇಷನ್. ಸಪೋಸ್ ದ ಇಂಡಕ್ಟರ್ಸ್ ಆರ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಇಂಡಕ್ಟರ್ ಸಪೋಸ್ ನಮ್ಗೆ ಏನಾದ್ರು ಪ್ಯಾರಲಲ್ ಕಾಂಬಿನೇಷನ್ ಒಳಗಿದ್ರೆ ಇದು L1, ಇದು L2. ಎಫೆಕ್ಟಿವ್ ಇಂಡಕ್ಟನ್ಸ್ ಇದನ್ನ LS ಅಂತ ಹೇಳಿ ತಗೋಬಹುದ್ರೆ, ಯು ಕ್ಯಾನ್ ಟೇಕ್ ಇಟ್ ಆಸ್ LS. ಇದು ನಾವು LP ಅಂತ ತಗೊಳ್ಳೋಣ, ರೈಟ್? ಸೊ 1/LP ವಿಲ್ ಬಿ ಈಕ್ವಲ್ ಟು 1/L1 + 1/L2
or we can write it like this: LP is equal to L1 into L2 divided by L1 plus L2. Okay, parallel combination of capacitor the formula, series combination of capacitor the formula, ಅಥವಾ parallel combination of resistor the formula, ಈ ತರ ಇದೆ. Okay, so identical inductors idduppa andre LP will be equal to L divided by N. N means the number of identical inductors which are connected in parallel, right? So ee tara namagu series effective mattu parallel effective ನಾವು ಈ ತರ ತಗೋಬಹುದು, right? That is all about combination of inductors. Okay, next we'll see some questions on this. See ille what is given, you just see an inductance of an inductor of self inductance 2 millihenry L is given. Current changes with the time according to the relation I equal to T square into e raised to minus t. At what time EMF is 0? EMF ಯಾವ ಟೈಮ್ ಒಳಗೆ 0 ಅದ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ. See, EMF ಇದು ನಮಗೆ ಸೆಲ್ಫ್ ಇಂಡಕ್ಟೆನ್ಸ್ ಫೆನೋಮೆನದಿಂದ ಇಂಡ್ಯೂಸ್ ಆಗಿದ್ದ EMF ಇರ್ತದೆ. ಸೊ EMF ದ ಫಾರ್ಮುಲಾನ ಇಲ್ಲಿ ತಗೋತೀನಿ, E is equal to minus L di by dt. This is the formula of EMF. EMF ನಮಗೆ 0 ಆಗ್ಬೇಕಂತ ಹೇಳ್ತೀವಿ. ಈಗ ಜಸ್ಟ್ ನಾವು ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಂಡ್ರಿ. ಲೆಟ್ ಅಸ್ ಟೇಕ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್. ಓಕೆ, E is equal to L di by dt. I will take it like this. EMF ನಮಗೆ 0 ಆಗ್ಬೇಕಂತ ಹೇಳಿದ. ಸೊ ನಾ ಇದನ್ನ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. 0 L di by dt. ಕರೆಕ್ಟ್. ಸೊ ಇದು L ನ ಈ ಕಡೆ ತಗೊಂಡ್ರೆ ನಂಗೆ ಫೈನಲಿ di by dt is equal to 0 ಬರ್ತದ್ರಿ. di by dt is equal to 0. ಓಕೆ, I ಇದು ಇಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. ದಿಸ್ ಇಸ್ d by dt. ವ್ಯಾಲ್ಯೂ ಆಫ್ I ಎಷ್ಟದ ನಮಗೆ t ಸ್ಕ್ವೇರ್ ಇಂಟು e ರೇಸ್ ಟು ಮೈನಸ್ ಟಿ. ಇಷ್ಟು ನಂಗೆ I ಅದರಿ. ಕರೆಕ್ಟ್. ಇದನ್ನ ಡಿಫರೆನ್ಶಿಯೇಟ್ ಮಾಡ್ಕೋರಿ. ಇಫ್ ಐ ಡಿಫರೆನ್ಶಿಯೇಟ್ ದಿಸ್ ವಾಟ್ ಐ ವಿಲ್ ಗೆಟ್, ನೋಡ್ರಿ ಇದು u ಇದು v. ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ರಿ, u ಇಂಟು v ರೂಲ್, ರೈಟ್? ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಕೊಂಡ್ರೆ ವಾಟ್ ಐ ವಿಲ್ ಗೆಟ್, u dv by dx ಅಂದ್ರೆ t ಸ್ಕ್ವೇರ್ ಇಂಟು ಮೈನಸ್ e ರೇಸ್ ಟು ಮೈನಸ್ ಟಿ. ಸೊ ಡಿಫರೆನ್ಶಿಯೇಷನ್ ಆಫ್ e ರೇಸ್ ಟು ಮೈನಸ್ x is e raised to minus x is minus e raised to minus x, right? ಅದಕ್ಕೆ t square into the bracket minus e raised to minus t. Okay, plus next ನೋಡ್ರಿ, ಇನ್ನು ಡಿಫರೆನ್ಶಿಯೇಟ್ t square. ಮೊದಲು t square as it is ಇಟ್ಕೊಂಡಿದ್ವಿ, e raised to minus t ಡಿಫರೆನ್ಶಿಯೇಟ್ ಮಾಡ್ಕೊಂಡು, ಈಗ e raised to minus t ನ as it is ಇಟ್ಕೋತೀನಿ, t square ನ ಡಿಫರೆನ್ಶಿಯೇಟ್ ಮಾಡ್ಕೋತೀನಿ. t square ಡಿಫರೆನ್ಶಿಯೇಟ್ ಮಾಡ್ಕೊಂಡ್ರೆ ನಂಗೆ ಅದು ಬಂತ 2t equal to 0. Right? What I can write it as, ಇದು ನಂಗೆ ಇಲ್ಲಿ ಮೈನಸ್ ಅದ, ಸೊ ಇದನ್ನ ಮೈನಸ್ ಟಿ ಸ್ಕ್ವೇರ್ ಇ ರೇಸ್ ಟು ಮೈನಸ್ ಟಿ ಅಂತ ಬರಿತೀನಿ. ಇದು ನಂಗೆ ಪ್ಲಸ್ 2t e ರೇಸ್ ಟು ಮೈನಸ್ ಟಿ ಅಂತ ಬರಿತೀನಿ, ಈಕ್ವಲ್ ಟು 0. ವಾಟ್ ಐ ಕ್ಯಾನ್ ಟೇಕ್ ಕಾಮನ್, t ಇಂಟು ಇ ರೇಸ್ ಟು ಮೈನಸ್ ಟಿ ನ ಕಾಮನ್ ತಗೋಬಹುದ್ರಿ. ಸೊ 2t, ಓಕೆ, 2t e ರೇಸ್ ಟು, ಸಾರಿ 2t ಅಲ್ಲ, t ಇಂಟು ಇ ರೇಸ್ ಟು ಮೈನಸ್ ಟಿ. ಐ ಕ್ಯಾನ್ ಟೇಕ್ ಇಟ್ ಕಾಮನ್, t ಇಂಟು ಇ ರೇಸ್ ಟು ಮೈನಸ್ ಟಿ. ಇದನ್ನ ಕಾಮನ್ ತಗೋಬಹುದು. ಬ್ರಾಕೆಟ್ ಒಳಗೆ ನಂಗೆ ಏನು ಉಳಿತದ್ರಿ, ಇದು ಇಲ್ಲೇ ನಂಗೆ ಮೈನಸ್ ಟಿ ಉಳಿಬೇಕ, ಮೈನಸ್ ಟಿ, ರೈಟ್? ಇಲ್ಲಿ ನಮಗೆ ಏನು ಉಳಿಬೇಕ್ರಿ, ಪ್ಲಸ್ 2 I will get equal to 0. So I will get minus t plus 2 equal to 0. This complete term ಈ ಕಡೆ ತಗೊಂಡ್ರೆ 0 divided by that will be 0 only. So t is equal to ನಂಗೆ ಎಷ್ಟು ಬಂತ್ರಿ, I will get it as 2 seconds. T is equal to 2 seconds. So at 2 seconds EMF will be 0. So option C will be correct. Clear? Okay, let us go to the next question then. Okay, next question notary. The current in a coil changes from 2 ampere to 5 ampere in 0.3 seconds. The magnitude of EMF induced in coil is 1 volt. The value of self inductance. Simple question ade, but 2023 CET ಒಳಗೆ ಕೇಳಿದ question ಅದ್ರಿ, KCET ಒಳಗೆ 2023. Simple question it is. Self induction ನಮಗೆ ಕೇಳತಾರ್ರಿ. E is equal to L di by dt. Just the magnitude I am taking. Okay, E ನಮಗೆ ಕೊಟ್ಟಿದ್ದಾರೆ, that is 1 volt. L ನಮಗೆ ಕೇಳಿದ್ದಾರೆ di by dt. di means change in current. Current ನೋಡ್ರಿ ನಮಗೆ 5 ampere, 2 ampere ಇದ್ದದ್ದು 5 ampere ಆಗೈತ್ರಿ, 2 ampere ಇದ್ದದ್ದು 5 ampere. So 5 minus 2 ಅಷ್ಟು ಚೇಂಜ್ ಆಗ್ಲಿಕ್ಕೆ ನಮಗೆ ಕರೆಂಟ್ ಎಷ್ಟದಪ್ಪ, ಟೈಮ್ ಎಷ್ಟು ತಗೊಂಡದಪ್ಪ ಅಂದ್ರೆ 0.3 seconds. So 0.3 ಈ ಕಡೆ ನಾ ತಗೋತೀನಿ, this will be 0.3 into 1 0.3. L 5 minus 2, this will be 3, right? So L is equal to 0.3 divided by 2. Sorry, 0.3 divided by 3, right? So ಇದು ನಂಗೆ ಎಷ್ಟು ಆಗ್ತದಪ್ಪ ಅಂತಂದ್ರೆ it will be 10 raised to minus 1, 10 raised to minus 1, or I can write it as 100 into 10 raised to minus 2 Henry ಅಂತ ಬರಿಬಹುದು. Sorry, 100 into 10 raised to minus 3 Henry ಅಂತ ಬರಿಬಹುದು, or we can take it as 100 milli Henry. Like this we can write it, right? 100 milli Henry. ಅಂದ್ರೆ ನಮಗೆ ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ, right? Okay, we'll go to the next question then. Okay, ಈಗ ಇಲ್ಲಿ ನೋಡ್ರಿ, ಗ್ರಾಫಿಕಲ್ ಕ್ವೆಶ್ಚನ್ ಇದೆ, we have to understand it a little bit.
ಸ್ವಲ್ಪ ನಿಮ್ಗೆ ಇಲ್ಲಿ ಇದು ಗೊತ್ತಿರಬೇಕು. See, what they are asking, ನಮ್ಗೆ ಏನ್ ಕೇಳಿದ್ದಾರೆ? The current I in inductance is varying with the time according to the plot shown. So ಇಲ್ಲಿ ನಮಗೆ current ಅದರಿ, we having current here. This is current. ಇಲ್ಲಿ ನಮಗೆ time ಅದ, this is time. Which one of the following is the correct variation of voltage with the time in the coil? ನೋಡ್ರಿ ಇಲ್ಲಿ current versus time ನಮಗೆ ಗ್ರಾಫ್ ಕೊಟ್ಟಿದ್ದಾರೆ, voltage versus time ನಮಗೆ ಗ್ರಾಫ್ ಕೇಳತ್ತಾರೆ. ಸೊ ಈಗ ಒಂದು ಕಾಯಿಲ್ ಒಳಗ್ರಿ ಅಂದ್ರೆ ಒಂದು ಇಂಡಕ್ಟನ್ಸ್, ಒಂದು ಇಂಡಕ್ಟರ್ ಕಾಯಿಲ್ ಒಳಗೆ ನಮಗೆ ಕರೆಂಟ್ ಯಾವ ತರ ಚೇಂಜ್ ಆಗತ್ತದ ಅಂತ ಹೇಳ್ತಾರ್ರಿ. ಸಿ ಇಲ್ಲೇ ಹಿಯರ್ ದ ಕರೆಕ್ಟ್ ಟೈಮ್ ಇಸ್ 0, ಹಿಯರ್ ದ ಟೈಮ್ ಇಸ್ t/2. ಯಾವ ಪಾಯಿಂಟ್ ರೀ? ಇಲ್ಲಿ ನಮಗೆ t/2. ಸೊ 0 ದಿಂದ t/2 ತನಕ ನಮ್ಮ ಕರೆಂಟ್ ಏನಾಗೈತೆ ನೋಡ್ರಿ, ದ ಕರೆಂಟ್ ಹ್ಯಾಸ್ ಗಾಟ್ ಇನ್ಕ್ರೀಸ್ಡ್. 0 ದಿಂದ t/2 ತನಕ ಕರೆಂಟ್ ಇನ್ಕ್ರೀಸ್ ಆಗೈತ್ರಿ. ಅಂಡ್ ದೆನ್ t/2 ದಿಂದ t ವರೆಗೂ ಕರೆಂಟ್ ನಮ್ಗೆ ಏನಾಗೈತ್ರಿ, ಡಿಕ್ರೀಸ್ ಆಗೈತ್ರಿ. ಕರೆಂಟ್ ಹ್ಯಾಸ್ ಗಾಟ್ ಡಿಕ್ರೀಸ್ಡ್. So here I will write, ಇಲ್ಲಿ ನೀವು ತಗೋಬಹುದು, we can take it like this, from 0 to t/2. ಈ ಟೈಮ್ ಇಂಟರ್ವಲ್ ಒಳಗೆ 0 to t/2, 0 to t/2 ಅಂದ್ರೆ ಈ ಪಾಯಿಂಟ್ ವರೆಗೂ. From 0 to t/2 the current is increasing. ಹೆಂಗ ಕರೆಂಟ್ ಇನ್ಕ್ರೀಸ್ ಆಗತ್ತದ್ರಿ? How it is increasing? ನೋಡ್ರಿ ಇದು ಸ್ಟ್ರೇಟ್ ಲೈನ್ ಅದ. ಸ್ಟ್ರೇಟ್ ಲೈನ್ ಅಂದ್ರೆ ಇದರದ ಮೀನಿಂಗ್ ಏನ್ರಿ? ಕರೆಂಟ್ ಇಸ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ ಅಂದಂಗ್ರಿ, ಕಾನ್ಸ್ಟೆಂಟ್ ಕ್ವಾಂಟಿಟಿ ಒಳಗೆ, ಯೂನಿಫಾರ್ಮ್ ಕ್ವಾಂಟಿಟಿ ಒಳಗೆ, ಈಕ್ವಲ್ ಕ್ವಾಂಟಿಟೀಸ್ ಒಳಗೆ ಕರೆಂಟ್ ಹೆಚ್ಚಾಗತ್ತೈತೆ ಅಂದಂಗ್ರಿ. ಕರೆಂಟ್ ಇಸ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ, ಆರ್ ಮ್ಯಾಥಮೆಟಿಕಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ದಿಸ್, ಸಿನ್ಸ್ ಇಟ್ ಇಸ್ ಅ ಸ್ಟ್ರೇಟ್ ಲೈನ್ ವಿತ್ ಕಾನ್ಸ್ಟೆಂಟ್ ಸ್ಲೋಪ್, ಅದ್ರದ ಸ್ಲೋಪ್ ಕಾನ್ಸ್ಟೆಂಟ್ ಅದ. ಸೊ ಇಲ್ಲೇ ಸ್ಲೋಪ್ ಅಂದ್ರೆ ನಮಗೆ ಏನ್ ಬರ್ತದಪ್ಪ ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್. ಈ ಗ್ರಾಫ್ ದ ಸ್ಲೋಪ್ ಅಂದ್ರೆ di/dt, ಯಾಕಂದ್ರೆ y ಆಕ್ಸಿಸ್ ಮೇಲೆ I ಅದ, x ಆಕ್ಸಿಸ್ ಮೇಲೆ t ಅದ. ಸೊ ಸ್ಲೋಪ್ ಆಫ್ ದ ಗ್ರಾಫ್ ಅಂತಂದ್ರೆ ಇಲ್ಲೇ di/dt ಬರ್ತದ್ರಿ. ಸ್ಲೋಪ್ ಅಂದ್ರೆ ಬೇರೆ ಏನಲ್ರಿ, tan ಥೀಟಾ, ರೈಟ್? ಈಗ ನಾ ಇಲ್ಲಿ ಥೀಟಾ ಅಂತ ತಗೊಂಡ್ರೆ, ಇಫ್ ಐ ಟೇಕ್ ಥೀಟಾ ಹಿಯರ್, ಇಲ್ಲಿ ನಾ ಥೀಟಾ ತಗೊಂಡ್ರೆ tan ಥೀಟಾ ಅಂದ್ರೆ ಅಪೋಸಿಟ್ ಸೈಡ್ ಅಪಾನ್ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಅಂದ್ರೆ ಇಟ್ ಇಸ್ ಪ್ಯಾರಲ್ ಟು ದ ಕರೆಂಟ್ ಆಕ್ಸಿಸ್, ಅಡ್ಜಸೆಂಟ್ ಸೈಡ್ ಅಂದ್ರೆ ಇಟ್ ಇಸ್ ಪ್ಯಾರಲ್ ಟು ಟೈಮ್ ಆಕ್ಸಿಸ್. ಸೊ di/dt, ರೈಟ್? ಈ ಸ್ಲೋಪ್ ನಮ್ಗೆ ಇಲ್ಲಿ ಕಾನ್ಸ್ಟೆಂಟ್ ಅದ್ರಿ, ದಟ್ ಸ್ಲೋಪ್ ಇಸ್ ಕಾನ್ಸ್ಟೆಂಟ್ ಹಿಯರ್, ಯಾಕಂದ್ರೆ ಸ್ಟ್ರೇಟ್ ಲೈನ್ ಅದ. ಸ್ಟ್ರೇಟ್ ಲೈನ್ ಇದ್ರೆ ಸ್ಟ್ರೇಟ್ ಲೈನ್ ಸ್ಲೋಪ್ ನಮಗೆ ಕಾನ್ಸ್ಟೆಂಟ್ ಇರ್ತದ್ರಿ. ಸೊ ವಾಟ್ ಡಸ್ ಇಟ್ ಇಂಡಿಕೇಟ್ಸ್? It indicates that the rate of increment of current, ಇದು ನಮಗೆ ರೇಟ್ ಇನ್ಕ್ರೀಸ್ ಆಗತ್ತದ್ರಿ. ಕರೆಂಟ್ ಇಸ್ ಇನ್ಕ್ರೀಸಿಂಗ್. ಈ ರೇಟ್ ಆಫ್ ಇನ್ಕ್ರಿಮೆಂಟ್ ಆಫ್ ಕರೆಂಟ್ ಕಾನ್ಸ್ಟೆಂಟ್ ಅದ. ಸಿ ಐ ಆಮ್ ನಾಟ್ ಸೇಯಿಂಗ್ ದಟ್ ಕರೆಂಟ್ ಇಸ್ ಕಾನ್ಸ್ಟೆಂಟ್. ನಾ ಕರೆಂಟ್ ಕಾನ್ಸ್ಟೆಂಟ್ ಅದ ಅಂತ ಹೇಳ್ತಿಲ್ಲ, ರೇಟ್ ಆಫ್ ಇನ್ಕ್ರಿಮೆಂಟ್ ಆಫ್ ಕರೆಂಟ್ ಕಾನ್ಸ್ಟೆಂಟ್ ಅದ ಅಂತ ಹೇಳ್ತೀನಿ, ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಕಾನ್ಸ್ಟೆಂಟ್ ಅದ ಅಂತ ಹೇಳ್ತೀನಿ. ಅಂದ್ರೆ ಸರ್ಕ್ಯೂಟ್ ಒಳಗೆ ಕರೆಂಟ್ ಇನ್ಕ್ರೀಸ್ ಆಗತ್ತದ್ರಿ, ಬಟ್ ಹೆಂಗ್ ಇನ್ಕ್ರೀಸ್ ಆಗತ್ತದ್ರಿ? ಇಟ್ ಇಸ್ ಇನ್ಕ್ರೀಸಿಂಗ್ ಲೈಕ್ ದಿಸ್, 2, 4, 6, 8, 10, 12 ಲೈಕ್ ದಿಸ್, ಕಾನ್ಸ್ಟೆಂಟ್ಲಿ ಅದು ನಮಗೆ ಇನ್ಕ್ರೀಸ್ ಆಕೋತ ಹೊಂಟದ್ರಿ. ಅದಕ್ಕೆ ನಾವೇನ್ ಹೇಳ್ತೀವಿ, ದ ರೇಟ್ ಆಫ್ ಇನ್ಕ್ರಿಮೆಂಟ್ ಆಫ್ ಕರೆಂಟ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಕರೆಂಟ್ ಕಾನ್ಸ್ಟೆಂಟ್ ಇಲ್ಲ. ಕರೆಂಟ್ ಏನಾದ್ರೂ ಕಾನ್ಸ್ಟೆಂಟ್ ಇತ್ತಪ್ಪ ಅಂತಂದ್ರೆ ಅಲ್ಲಿ ಫ್ಲಕ್ಸ್ ಚೇಂಜ್ ಆಗೋದೇ ಇಲ್ಲ, ಇಂಡಕ್ಟನ್ಸ್ ಬರೋದೇ ಇಲ್ಲ, ವೋಲ್ಟೇಜ್ ಬರೋದೇ ಇಲ್ಲ. ಈ ವೋಲ್ಟೇಜ್ ಅನ್ನೋದು ನಮ್ಗೆ ಬರೋದಿಲ್ಲ. ಓಕೆ, ಸೊ ಇದು ಕರೆಂಟ್ ಕಾನ್ಸ್ಟೆಂಟ್ ಇತ್ತಪ್ಪ ಅಂತಂದ್ರೆ, ಸಿ ಸೆಲ್ಫ್ ಇಂಡ್ಯೂಸ್ಡ್ EMF ದ ಫಾರ್ಮುಲಾ ನಮಗೆ E is equal to L di/dt ಅದರಿ. ಸೊ ಇಟ್ ಇಂಡಿಕೇಟ್ಸ್ ದಟ್ EMF is directly proportional to di/dt. EMF ಅಂದ್ರೆ ನಾವು ವೋಲ್ಟೇಜ್ ರೀ, ಸೊ ವೋಲ್ಟೇಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು di/dt. ಸೊ ಇದು di/dt ಕಾನ್ಸ್ಟೆಂಟ್ ಅದ ಅಂದ್ಮೇಲೆ, di/dt ಕಾನ್ಸ್ಟೆಂಟ್ ಅದ ಅಂದ್ಮೇಲೆ ವೋಲ್ಟೇಜ್ ನಮ್ಗೆ ಕಾನ್ಸ್ಟೆಂಟ್ ಅನ್ನಗ್ರಿ. ವೋಲ್ಟೇಜ್ ಕಾನ್ಸ್ಟೆಂಟ್ ಅಂದ್ರೆ ನಮಗೆ ವೋಲ್ಟೇಜ್ ವರ್ಸಸ್ ಟೈಮ್ ಗ್ರಾಫ್ ನಮಗೆ ಸ್ಟ್ರೇಟ್ ಲೈನ್ ಬರಬೇಕು. ಇಟ್ ಹ್ಯಾಸ್ ಟು ಬಿ ಸ್ಟ್ರೇಟ್ ಲೈನ್. ವಾಟ್ ಡಸ್ ದಿಸ್ ಇಂಡಿಕೇಟ್ಸ್? ದಿಸ್ ಇಂಡಿಕೇಟ್ಸ್ ವೋಲ್ಟೇಜ್. ನೋಡ್ರಿ ಇಲ್ಲಿ ಏನ್ ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಫ್ರಮ್ ಟೈಮ್ 0 to t/2 ವೋಲ್ಟೇಜ್ ಇನ್ಕ್ರೀಸ್ ಆಗೈತಿ ಮತ್ತೆ ಡಿಕ್ರೀಸ್ ಆಗೈತೆ ಅಂತ ಹೇಳ್ತದ್ರಿ. ಸೊ 0 to t/2 ಈಗ ನಾವು ತಗೊಂಡಿರುವಂತ ಇಂಟರ್ವಲ್ ಅದಾದ್ರಿ 0 to t/2. 0 to t/2 ಒಳಗೆ ವೋಲ್ಟೇಜ್ ಏನದ್ರಿ? ಕಾನ್ಸ್ಟೆಂಟ್ ಅದ. ಇನ್ ದಿಸ್ ಟೈಮ್ ಇಂಟರ್ವಲ್ ವೋಲ್ಟೇಜ್ ಇಸ್ ಕಾನ್ಸ್ಟೆಂಟ್, ಇಟ್ ಇಸ್ ನಾಟ್ ಇನ್ಕ್ರೀಸಿಂಗ್. ಸೊ ಇಲ್ಲಿ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ತೋರಿಸಿದ್ದಾರೆ, ಇಲ್ಲಿ ನಮಗೆ ಇನ್ಕ್ರಿಮೆಂಟ್ ತೋರಿಸಿದ್ದಾರೆ, ಇಲ್ಲಿ ನಮಗೆ ಇನ್ಕ್ರಿಮೆಂಟ್ ಮತ್ತೆ ಡಿಕ್ರಿಮೆಂಟ್ ತೋರಿಸಿದ್ದಾರೆ, ಅಥವಾ ಇಲ್ಲಿ ನೀವು ಇನ್ಕ್ರಿಮೆಂಟ್ ತೋರಿಸಿದ್ದಾರೆ. ಬಟ್ ನಮಗೆ ಈ ಮೂರತ್ರೊಳಗೆ ವೋಲ್ಟೇಜ್ ಸ್ಟಾರ್ಟಿಂಗ್ t/2 ಟೈಮ್ ವರೆಗೂ ನಮಗೆ ವೋಲ್ಟೇಜ್ ವೇರಿಯೇಷನ್ ಆಗಿತ್ರಿ. ವೋಲ್ಟೇಜ್ ವೇರಿಯೇಷನ್ ಇರಬಾರ್ದು, ವೋಲ್ಟೇಜ್ ಕಾನ್ಸ್ಟೆಂಟ್ ಇರಬೇಕು. ಸೊ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುವಂತ ಗ್ರಾಫ್ ಇಲ್ಲಿದೆ ನೋಡ್ರಿ, ದಿಸ್ ಇಸ್ t/2. ಸೊ t/2 ವರೆಗೂ ವೋಲ್ಟೇಜ್ ನಮಗೆ ಕಾನ್ಸ್ಟೆಂಟ್ ಅದ, ದಟ್ಸ್ ವೈ ಇಟ್ ಇಸ್ ಅ ಸ್ಟ್ರೇಟ್ ಲೈನ್. ಸೊ ದಿಸ್ ಆಪ್ಷನ್ ವಿಲ್ ಬಿ ಕರೆಕ್ಟ್. ಆಮೇಲೆ ನೋಡ್ರಿ ಈಗ ಇಲ್ಲಿ ನೀವು ಮತ್ತೊಂದು ವಿಚಾರ ಮಾಡಬಹುದು. ಯು ಕ್ಯಾನ್ ಥಿಂಕ್ ಒನ್ ಮೋರ್. ಫ್ರಮ್ ಟೈಮ್ 0 to t/2 current is increasing uniformly. From time 0 to t/2 current is decreasing uniformly. So current decreasing uniformly ಅಂದ್ರೆ di/dt ನಮಗೆ ಕಾನ್ಸ್ಟೆಂಟ್ ಅದ ಅಂದಂಗ್ರಿ. ಇದು ಡಿಕ್ರೀಸ್ ಆಗತೈತಿ, ಬಟ್ ಕಾನ್ಸ್ಟೆಂಟ್ಲಿ ಡಿಕ್ರೀಸ್ ಆಗತೈತಿ. ಕಾನ್ಸ್ಟೆಂಟ್ಲಿ ಇದು ಹೆಂಗಿತ್ತಲ್ಲ ಹಂಗ ಇದದ, ಬಟ್ ಅಪೋಸಿಟ್ ಅದ್ರಿ, ಡಿಕ್ರೀಸಿಂಗ್ ಅದ. ಅದಕ್ಕೆ ನಮಗೆ ಇಲ್ಲಿ ಸ್ಲೋಪ್ ನೆಗೆಟಿವ್ ಬರ್ತೈತ್ರಿ. ದಿಸ್ ವಿಲ್ ಬಿ
ನೆಗೆಟಿವ್ ಅಂತಂದ್ರೆ ವೋಲ್ಟೇಜ್ ನಮಗೆ ಕಾನ್ಸ್ಟೆಂಟ್ ಇರಬೇಕು, ಬಟ್ ನೆಗೆಟಿವ್ ಕಾನ್ಸ್ಟೆಂಟ್ ಇರಬೇಕು. ವೋಲ್ಟೇಜ್ ವಿಲ್ ಬಿ ನೆಗೆಟಿವ್ ಕಾನ್ಸ್ಟೆಂಟ್. ಸೊ ನೆಗೆಟಿವ್ ಕಾನ್ಸ್ಟೆಂಟ್ ಅಂದ್ರೆ ಇಲ್ಲಿ ಬತ್ ನೋಡ್ರಿ, ದಿಸ್ ಇಸ್ ನೆಗೆಟಿವ್ ಕಾನ್ಸ್ಟೆಂಟ್, ದಿಸ್ ಇಸ್ ಪಾಸಿಟಿವ್ ಕಾನ್ಸ್ಟೆಂಟ್, right? So option D will be correct. Hope you understood this. Okay, we'll go to the next question then. Okay, see, next question is what they are telling. If a square loop of side 2 cm, square loop of the side 2 cm enters a magnetic field with a constant speed of 2 cm per second. ಎಷ್ಟು ಸ್ಪೀಡ್ ಹೊಂಟದಪ್ಪ ಅಂದ್ರೆ 2 cm per second ಸ್ಪೀಡ್ ಹೊಂಟದ್ರಿ ಅದು, ರೈಟ್? ಇಟ್ ಈಸ್ ಗೋಯಿಂಗ್ ವಿತ್ 2 cm per second. Okay, it is entering the magnetic field with a speed of 2 cm per second as shown. The front edge enters the field at t is equal to 0 seconds. Which of the following graph will correctly depicts the induced EMF in the loop? ಅಂದ್ರೆ ಇದ್ರೊಳಗಿಂದ EMF ನಾವಿಲ್ಲಿ ತೋರಿಸಬೇಕು. ಈಗ ನೋಡ್ರಿ, ಈ ಲೂಪ್ ಯಾವಾಗ ಎಂಟರ್ ಆಗ್ತದೆ, ಈ ಲೂಪ್ ಯಾವಾಗ ಎಂಟರ್ ಆಗ್ತದ್ರಿ, ಅವಾಗ ನಮ್ಗೆ ಇದ್ರದ್ದು ಫ್ಲಕ್ಸ್ ಇನ್ಕ್ರೀಸ್ ಆಗ್ತದ್ರಿ. ಈ ಲೂಪ್ ಯಾವಾಗ ನಮಗೆ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ, ಅವಾಗ ನಮಗೆ ಫ್ಲಕ್ಸ್ ಕಾನ್ಸ್ಟೆಂಟ್ ಇರ್ತದ್ರಿ, ಫ್ಲಕ್ಸ್ ಕಾನ್ಸ್ಟೆಂಟ್ ಇರ್ತದೆ. ಈ ಲೂಪ್ ಯಾವಾಗ ಫೀಲ್ಡ್ ದಾಗಿಂದ ಹೊರಗೆ ಹೋಗ್ತದೆ, ಅವಾಗ ನಮಗೆ ಫ್ಲಕ್ಸ್ ಡಿಕ್ರೀಸ್ ಆಗ್ತದ್ರಿ. ಇದಂತೂ ನಮ್ಗೆ ಕ್ಲಿಯರ್ ಗೊತ್ತಿರಬೇಕು. ವೆನ್ ಇಟ್ ಇಸ್ ಎಂಟರಿಂಗ್, ಫ್ಲಕ್ಸ್ ಇಸ್ ಇನ್ಕ್ರೀಸಿಂಗ್. ವೆನ್ ಇಟ್ ಇಸ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಟೋಟಲಿ, flux is constant. When it is exiting from the magnetic field, flux is decreasing. So where we will get EMF? Only when it is entering and only when it is exiting. Middle ದಾಗ ನಮಗೆ EMF ಬರಂಗಿಲ್ರಿ, middle ದಾಗ ನಮಗೆ EMF ಬರಂಗಿಲ್ಲ. ನೋಡ್ರಿ, ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಎಷ್ಟು ಬಿಡ್ತದ? 10 ಸೆಂಟಿಮೀಟರ್ ಬಿಡ್ತದ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರಿ. ದಿಸ್ ಮಚ್ ಇಸ್ 10 ಸೆಂಟಿಮೀಟರ್. ಈ ಲೂಪ್ ನಮಗೆ ಎಷ್ಟು ಸೆಂಟಿಮೀಟರ್? ಸ್ಕ್ವೇರ್ ಲೂಪ್ ನಮಗೆ ಎಷ್ಟು ಸೆಂಟಿಮೀಟರ್ ಅದ್ರಿ? 2 ಸೆಂಟಿಮೀಟರ್ ಅದ್ರಿ. ಅದ್ರ ಸ್ಪೀಡ್ ಎಷ್ಟದ? 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದ್ರೆ 1 ಸೆಕೆಂಡ್ ಒಳಗೆ 2 ಸೆಂಟಿಮೀಟರ್ ಮುಂದೆ ಹೋಗ್ತದ. ದಟ್ ಈಸ್ ದ ಸ್ಪೀಡ್ ಆಫ್ ದ ಲೂಪ್. ಸೊ ಈಗ ನೋಡ್ರಿ, ಈ ಲೂಪ್ ಫಸ್ಟ್ 1 ಸೆಕೆಂಡ್ ಒಳಗೆ ಇದು ಕಂಪ್ಲೀಟ್ ಲೂಪ್ ನಮ್ಗೆ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತೈತಿ. ಯಾಕಂದ್ರೆ ಈ ಲೂಪ್ ನಮ್ಗೆ ಕಂಪ್ಲೀಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಹೋಗ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕದು? ಹೌ ಮಚ್ ಡಿಸ್ಟೆನ್ಸ್ ಇಟ್ ಹ್ಯಾಸ್ ಟು ಟ್ರಾವೆಲ್? 2 ಸೆಂಟಿಮೀಟರ್. ಯಾಕಂದ್ರೆ ಅದರ ಸೈಡ್ 2 ಸೆಂಟಿಮೀಟರ್ ಅದ. ಸೊ 2 ಸೆಂಟಿಮೀಟರ್ ಕಂಪ್ಲೀಟ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಹೋಗ್ಲಿಕ್ಕೆ ನಮ್ಗೆ 1 ಸೆಕೆಂಡ್ ಟೈಮ್ ಬೇಕು. ಸೊ ಫಸ್ಟ್ 1 ಸೆಕೆಂಡ್ ಒಳಗೆ ನಮಗೆ ಫ್ಲಕ್ಸ್ ಇನ್ಕ್ರೀಸ್ ಆಗ್ತದ್ರಿ, ಅವಾಗ ನಮಗೆ EMF ಪ್ರೊಡ್ಯೂಸ್ ಆಗ್ತದೆ. ನೆಕ್ಸ್ಟ್ ಇನ್ನ ಆ ಇದ್ರೊಳಗರಿ ಯಾವುದು 2 ಸೆಂಟಿಮೀಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಬಂತದ, ಇನ್ನು ನಮಗೆ 8 ಸೆಂಟಿಮೀಟರ್ ಅದ ಟ್ರಾವೆಲ್ ಮಾಡ್ಬೇಕು. ಅದಾಗಿದ್ಮೇಲೆ ಅದು ಎಕ್ಸಿಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಫಸ್ಟ್ 1 ಸೆಕೆಂಡ್ ನಮಗೆ ಎಂಟರ್ ಆಗ್ತದ್ರಿ, ಆಮೇಲೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಟ್ರಾವೆಲ್ ಮಾಡ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಫ್ಲಕ್ಸ್ ಕಾನ್ಸ್ಟೆಂಟ್ ಅದ, ಫ್ಲಕ್ಸ್ ಕಾನ್ಸ್ಟೆಂಟ್ ಇದ್ರೆ ಅಲ್ಲಿ ನಮಗೆ EMF 0 ಇರ್ತೈತ್ರಿ. ಹಿಯರ್ ದ EMF ವಿಲ್ ಬಿ 0 ಇನ್ಸೈಡ್ ದ ಫೀಲ್ಡ್. when the loop is completely inside the magnetic field, EMF will be 0. And when it is coming out, at that time EMF will get produced. But starting EMF ಯಾವ ಡೈರೆಕ್ಷನ್ ದಾಗ ಇತ್ತು, ಅದರ ಅಪೋಸಿಟ್ ಡೈರೆಕ್ಷನ್ ಒಳಗೆ EMF ಇರಬೇಕು ನಮಗೆ. ಕರೆಕ್ಟ್? ಓಕೆ, ಸೊ ಹಿಯರ್ ಅಗೇನ್ ದ EMF will get produced. ಈಗ ನೋಡ್ರಿ, ಈ ಕ್ವೆಶ್ಚನ್ ಒಳಗೆ ನಮಗೆ ಇದಂತೂ ಕ್ಲಿಯರ್ ಅದ. ಇಟ್ ಈಸ್ ಗೋಯಿಂಗ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್. ಅದು ಕಾನ್ಸ್ಟೆಂಟ್ ಸ್ಪೀಡ್ ದಿಂದ ಹೋಗ್ತಿರೋದ್ರಿಂದ ಇದೇನ್ ನಮಗೆ dϕ/dt ಇನ್ಕ್ರೀಸ್ ಆಗತ್ತಲ್ಲ, dϕ/dt ಇಟ್ ವಿಲ್ ಇನ್ಕ್ರೀಸ್ ಕಾನ್ಸ್ಟೆಂಟ್ಲಿ. ಆಗಲೇ ನಾವು ಹಿಂದಿನ ಕ್ವೆಶ್ಚನ್ ಒಳಗೆ ಏನ್ ತಗೊಂಡಿದ್ವಿ ಅದೇ. The rate of increment of the flux is constant. If the rate of increment of the flux is constant, then the EMF will be constant. ಇಲ್ಲಂತೂ EMF 0 ಅದ. ಇಲ್ಲಿ ಕೂಡ ನಮಗೆ ರೇಟ್ ಆಫ್ ಇನ್ಕ್ರಿಮೆಂಟ್ ಆಫ್ ದ ಫ್ಲಕ್ಸ್ ಕಾನ್ಸ್ಟೆಂಟ್ ಇರ್ತೈತ್ರಿ. ಅದು ಫ್ಲಕ್ಸ್ ಕಾನ್ಸ್ಟೆಂಟ್ ಇದ್ರೆ ಇದು ನಮಗೆ EMF ಕಾನ್ಸ್ಟೆಂಟ್ ಇರಬೇಕು. ಸೊ EMF ಕಾನ್ಸ್ಟೆಂಟ್ ಅಂದ್ರೆ ನಮಗೆ ಇಲ್ಲಿ ನೋಡ್ರಿ, this option will be eliminated, this option will be eliminated, because here the EMF is increasing, here the EMF is decreasing. No, EMF is constant. EMF ಕಾನ್ಸ್ಟೆಂಟ್ ಅಂದ್ರೆ ನೋಡ್ರಿ, ಫಸ್ಟ್ 1 ಸೆಕೆಂಡ್ ಒಳಗೆ EMF ಕಾನ್ಸ್ಟೆಂಟ್ ಇರಬೇಕು. ಫಸ್ಟ್ 1 ಸೆಕೆಂಡ್ ಒಳಗೆ EMF ಕಾನ್ಸ್ಟೆಂಟ್ ಇಲ್ಲೂ ಐತೆ, EMF ಕಾನ್ಸ್ಟೆಂಟ್ ಇಲ್ಲೂ ಐತೆ, ರೈಟ್? ಈ ಎರಡು ಆಪ್ಷನ್ಸ್ ಒಳಗೆ EMF ಕಾನ್ಸ್ಟೆಂಟ್ ಅದ. ಬಟ್ ಯಾವ್ದು ಕರೆಕ್ಟ್, ಏನೋ ಡಿನೋ, ಅದ್ ನಾವು ಈಗ ಡಿಸೈಡ್ ಮಾಡ್ಬೇಕು. ಸಿ, ಈಗ ನಮಗೆ ಎರಡು ಕೊಟ್ಟಿರೋದ್ರಿಂದ ನಾವು ಯು ಶುಡ್ ಕನ್ಸಿಡರ್ ದ ಸೈನ್ ಆಫ್ ದ EMF ಹಿಯರ್. ಅದೇನು ಕಾನ್ಸ್ಟೆಂಟ್ EMF ಅದ, ಅದರದ ಸೈನ್ ನಾವಿಲ್ಲಿ ತಗೋಬೇಕು. -L/di/dt ಅಂತ ನಾವು ತಗೋಬೇಕು. ಸೈನ್ ತಗೊಂಡ್ರೆ ಫಸ್ಟ್ ನಮಗೆ ಎಂಟರ್ ಆಗಬೇಕಾದ್ರೆ, ವೆನ್ ದಟ್ ಲೂಪ್ ಇಸ್ ಎಂಟರ್ ಆಗಬೇಕಾದ್ರೆ EMF ನೆಗೆಟಿವ್ ಇರ್ತದೆ. ಎಕ್ಸಿಟ್ ಆಗಬೇಕಾದ್ರೆ ಫ್ಲಕ್ಸ್ ಡಿಕ್ರೀಸ್ ಆಗ್ತಿರೋದ್ರಿಂದ, ಎಂಟರ್ ಆಗಬೇಕಾದ್ರೆ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಿರ್ತದ್ರಿ, ರೈಟ್? ಎಕ್ಸಿಟ್ ಆಗಬೇಕಾದ್ರೆ ಫ್ಲಕ್ಸ್ ಡಿಕ್ರೀಸ್ ಆಗ್ತಿರತ್ರಿ. ಓಕೆ, ಇಲ್ಲಿ ನಮಗೆ E = -L/di/dt ಬರೋದಿಲ್ಲ, ಫ್ಲಕ್ಸ್ ಇರೋದ್ರಿಂದ ಇಟ್ ವಿಲ್ ಬಿ E = -dϕ/dt ಇರ್ತದೆ, ರೈಟ್? ಓಕೆ, ಇಲ್ಲಿ ಫ್ಲಕ್ಸ್ ಇನ್ಕ್ರೀಸ್ ಆಗತ್ತೆ, ನೆಗೆಟಿವ್ EMF ಪ್ಲಸ್ ಫ್ಲಕ್ಸ್ ಡಿಕ್ರೀಸ್ ಆಗತ್ತದ್ರಿ. ಹಿಯರ್ ವಿಲ್ ಗೆಟ್ ಪ್ಲಸ್ EMF. So which option has to be correct? First negative ಇರಬೇಕು, ಆಮೇಲೆ ಪಾಸಿಟಿವ್ ಇರಬೇಕು, EMF ಕಾನ್ಸ್ಟೆಂಟ್ ಇರಬೇಕು. So it is option D. Option D will be correct. Okay, we'll go to the next question then. See, the current in a coil of inductance 0.2 Henry
changes from 5 ampere to 2 ampere in 0.5 seconds. The magnitude of average induced EMF. Simple question ade 2020 CET ಒಳಗೆ ಕೇಳಿದ್ದದೆ. Okay, so will E is equal to self induction formula ತಗೊಂಡ್ರೆ L di by dt. I'm just taking the magnitude. EMF induced, EMF ಕೇಳಿದಾರೆ ನಮಗೆ. Inductance is given, that is 0.2. di by dt, rate of change of current. Current ಎಷ್ಟು ಚೇಂಜ್ ಆಗೈತ್ರಿ? 5 minus 2 3 divided by time ಎಷ್ಟು ತಗೊಂಡದ? 0.5. This much is the time taken, right? So I can write it as 2 into 3 divided by 5, right? So 2 into 3 will be 6, 6 by 5, 6 by 5 andre it will be 1.2 volts. So 1.2 volts means it is option D. Okay, we'll go to the next question. See, the equivalent inductance of two inductors is 2.4 Henry when connected in parallel. And this sentence extra agitre, idu bitbitri. And 10 Henry in series. The difference between the two inductance is, okay. So what they have given, effective EMF nam kottidare. So effective inductance nam kottidare. When they are connected in parallel, effective inductance is 2.4. When they are connected in series, effective inductance is 10 Henry. Right? 10 Henry already. Okay, this much is given. Effective parallel EMF, parallel inductance andre enri. It is L1 into L2. Formula enagtade? L1 into L2 divided by L1 plus L2. This is 2.4. Series andre enri? L1 plus L2. This is 10. Correct? L1 plus L2 value ನಮಗೆ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ನ ಮಾಡ್ಕೊಂಡ್ರೆ L1 into L2 divided by 10 ಆಗ್ತದೆ. ಈ 10 ನ ಈ ಕಡೆ ತಗೊಂಡ್ರೆ ಇದು ನಂಗೆ ಎಷ್ಟು ಬಂತೆ? 24. We are having sum of the inductances, product of the inductances. So whenever we have sum of two quantities and product of two quantities, use a formula. ಇದನ್ನ ನಿಮಗೆ electrostatics ಒಳಗೆ ಹೇಳಿದ್ದೀನಿ, right? Current electricity ಒಳಗೆ ಹೇಳಿದ್ದೀನಿ. The same formula I am going to use, right? Individual quantities in calculate ಮಾಡಬೇಕಾದ್ರೆ if you know the sum and product, use this formula. A plus B whole square is equal to A minus B whole square plus 4A into B. ಈ formula use ಮಾಡ್ರಿ ಅಂತ ಹೇಳಿದ್ದೀನಿ ನಾನು. Okay, A plus B, we know this, that is 10. 10 square ಅಂದ್ರೆ 100 ಆಯ್ತು. L1 minus L2 we don't know. L1 minus L2 whole square plus 4 L1 into L2. L1 into L2 ಎಷ್ಟು ಅದರಿ? 24. So 24 into 4 ನಮಗೆ ಎಷ್ಟು ಆಗ್ತದ್ರಿ? It will be 4 4s are 16, 4 2s are 8 ಅಂದ್ರೆ 96 ಆಗ್ತದ್ರಿ. 96 ನ ಈ ಕಡೆ ತಗೊಂಡ್ರೆ ಇದು ನಂಗೆ 4 ಆಯ್ತು. 100 minus 96 will be 4. So L1 minus L2 square is equal to 4. That's why I will get L1 minus L2 is equal to 2 ಬರ್ತದ್ರಿ. L1 minus L2 is equal to 2. Okay, we are having L1 plus L2 equal to 10. L1 plus L2 equal to 10 ಅದೇ. ಈಗ ನಾ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ plus L2 minus L2 ಕ್ಯಾನ್ಸಲ್ ಆಯ್ತು. ಇದು 2L1 ಆಯ್ತು and this will be 12. 2 plus 10 12. 2 1s are 2 6. So L1 I got 6. L1 I got 6. Substitute L1 either in equation 1 ಅಥವಾ ಇದ್ರೊಳಗಾದರೂ ಅಥವಾ ಇದ್ರೊಳಗಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ. If I substitute 6 here, 6 1s are 6, 4s are 24. So L2 I will get L2 I will get 4. L2 I will get 4. ನಮಗೆ ಅವ್ರು ಏನ್ ಕೇಳತ್ತಾರ್ರಿ? What they are asking? He is asking us the difference between the two inductances. Difference between the two inductance. So ನಮಗೆ L2 minus L1 ಕೇಳತ್ತಾರೆ. L2 is 4, L1 is 2. So it will be 4 minus 2 is equal to 2 Henry. ಎಷ್ಟು ನಮಗೆ ಡಿಫರೆನ್ಸ್ ಇರ್ತದ್ರಿ? Which option is correct? Option 1 is correct. Right? We'll go to next question then. Okay, ಈಗ next question ನೋಡ್ರಿ. See. Here, in an AC sub-circuit as shown in figure, resistance is 0.2 ohm. At a certain instant, VA minus VB is 0.5 volt. VA minus VB is 0.5 volt. Current is 0.5 ampere and is increasing at the rate of increment of current is positive other, so current increase agada 8 ampere per second. The inductance of the coil is, okay, L ನಮಗೆ ಫೈಂಡ್ ಮಾಡಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಕರೆಂಟ್ ಸರ್ಕ್ಯೂಟ್ ಒಳಗೆ ಇನ್ಕ್ರೀಸ್ ಆಗತ್ತದ ಅಂತ ಹೇಳ್ತಾನೆ. ಕರೆಂಟ್ ಇಸ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಇನ್ಕ್ರೀಸ್ ಆಗತ್ತಿತ್ತಪ್ಪ ಅಂತಂದ್ರೆ ಈ ಇಂಡಕ್ಟರ್ ನಮ್ಗೆ ಯಾವ ಬ್ಯಾಟರಿ ತರ ಆಕ್ಟ್ ಮಾಡಬೇಕು? ಇಟ್ ಹ್ಯಾಸ್ ಟು ಆಕ್ಟ್ ಲೈಕ್ ಅಪೋಸಿಂಗ್ ಬ್ಯಾಟರಿ. ಅಪೋಸಿಂಗ್ ಬ್ಯಾಟರಿ ಅಂದ್ರೆ ದಿಸ್ ಬ್ಯಾಟರಿ ವಿಲ್ ಬಿ ಲೈಕ್ ದಿಸ್. ಇದು ನಮಗೆ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್. ಈ ತರ ನಮ್ಗೆ ಆಕ್ಟ್ ಆಗ್ತದೆ. ಕರೆಕ್ಟ್? ಸೊ ಇಲ್ಲೇ ಎರಡ ಬ್ಯಾಟರಿ ಇದಾವ ನಮಗೆ. ವಿ ಆರ್ ಹ್ಯಾವಿಂಗ್ ಓನ್ಲಿ 2 ಬ್ಯಾಟರೀಸ್. ಇದು ಪಾಯಿಂಟ್ ಎ, ಇಂಡಕ್ಟರ್ ಒಂದು ಬ್ಯಾಟರಿ ಅಂತ ತಗೊಂಡ್ವಿ. ಆ ಬ್ಯಾಟರಿ ನಮ್ಗೆ ಈ ಡೈರೆಕ್ಷನ್ ಒಳಗೆ ಅದ್ರಿ. ಇಟ್ ಇಸ್ ಲೈಕ್ ದಿಸ್. ಇಲ್ಲಿ ಒಂದು ರೆಸಿಸ್ಟರ್ ಅದ ನಮಗೆ. ವಿ ಹ್ಯಾವಿಂಗ್ ಅ ರೆಸಿಸ್ಟರ್. ಇದು ಪಾಯಿಂಟ್ ಬಿ. ಈಗ ನಮಗೆ ಅವ್ರು ಏನ್ ಕೇಳತ್ತಾರಪ್ಪ ಅಂತಂದ್ರೆ, ವಾಟ್ ದೇ ಆರ್ ಆಸ್ಕಿಂಗ್,
they are asking what is what they are asking. They are asking okay, the inductance of the coil. Inductance ಕೇಳ್ತಾರೆ ನಮಗೆ L they are asking. ಈಗ ನೋಡ್ರಿ ಈ ಸರ್ಕ್ಯೂಟ್ ಒಳಗೆ ಕರೆಂಟ್ ಎಷ್ಟದ ಅಂತ ಹೇಳಿದಾರೆ 0.5 ಆಂಪಿಯರ್ ಕರೆಂಟ್ ಇಸ್ ಫ್ಲೋಯಿಂಗ್. ಸೊ ಇನ್ ದಿಸ್ ಸರ್ಕ್ಯೂಟ್ 0.5 ಆಂಪಿಯರ್ ಕರೆಂಟ್ ಇಸ್ ಫ್ಲೋಯಿಂಗ್. ರೇಟ್ ಆಫ್ ಇನ್ಕ್ರಿಮೆಂಟ್ ಆಫ್ ಕರೆಂಟ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? ರೇಟ್ ಆಫ್ ಫ್ಲೋ ಆಫ್ ಕರೆಂಟ್ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? ಇಟ್ ಈಸ್ 8 ಆಂಪಿಯರ್ ಪರ್ ಸೆಕೆಂಡ್. 8 ಆಂಪಿಯರ್ ಪರ್ ಸೆಕೆಂಡ್. ಸಿ ಈಗ ವಿ ಎ, ಈಗ ನಾ ಇದಕ್ಕೆ KVL ಅಪ್ಲೈ ಮಾಡ್ತೀನಿ. KVL ಅಪ್ಲೈ ಮಾಡ್ತೀನಿ, ಆವಾಗ ನಾವು ವಿ ಎ ಮೈನಸ್ ವಿ ಬಿ ಅಲ್ಲಿ ಯೂಸ್ ಮಾಡ್ಕೋಬಹುದು. KVL ಅಪ್ಲೈ ಮಾಡಿದ್ರೆ ವಿ ಎ, ಸಿನ್ಸ್ ವಿ ಆರ್ ಪಾಸಿಂಗ್ ಫ್ರಮ್ ಎ ಟು ಬಿ, ಇದನ್ನ ಮೈನಸ್ ಇತರದ ಇ ಎಂ ಎಫ್ ಕ್ಯಾಲ್ಕುಲೇಟ್ ಮಾಡ್ಕೋರಿ. ಇತರದ ಇ ಎಂ ಎಫ್ ನಮ್ಗೆ ಎಷ್ಟು ಇರ್ತದ್ರಿ? ಇಟ್ಸ್ ಇ ಎಂ ಎಫ್ ವಿಲ್ ಬಿ ಈಕ್ವಲ್ ಟು ಎಲ್ ಡಿ ಐ ಬೈ ಡಿ ಟಿ. ಎಷ್ಟು ನಮ್ಗೆ ಇತರದ ಇ ಎಂ ಎಫ್ ಇರ್ತದ್ರಿ? ಎಲ್ ಇಸ್ ನಾಟ್ ಗಿವನ್, ಎಲ್ ನಮ್ಗೆ ಕೇಳಿದ್ರೆ ಡಿ ಐ ಬೈ ಡಿ ಟಿ ಇಸ್ ಗಿವನ್. ಸೊ ಇದು 8L ಆಗ್ತದ್ರಿ. ದಿಸ್ ವಿಲ್ ಬಿ 8L. ಸೊ ಐ ವಿಲ್ ರೈಟ್ ಇಟ್ ಆಸ್ 8L ಹಿಯರ್ ಮೈನಸ್ 8L. ಓಕೆ, ರೆಸಿಸ್ಟೆನ್ಸ್ ಎಷ್ಟು ಓಮ್ ಅದ ರೀ? ರೆಸಿಸ್ಟೆನ್ಸ್ ಇಸ್ ಆಫ್ 0.2 ಓಮ್. 0.2 ಓಮ್ ರೆಸಿಸ್ಟೆನ್ಸ್ ಅದ. ಸೊ 0.5 ಇಂಟು 0.2, ಸಾರಿ ಇಟ್ ಇಸ್ ಓಮ್. 0.5 into 0.2. So 5 into 2 will be 10. ಆಮೇಲೆ 10 raised to minus 1, 10 raised to minus 10 raised to minus 2. So it will be 10 raised to minus 1. 0.1 ಇರ್ತದ್ರಿ. So it will be minus 0.1 equal to VB ಅಂತ ನಾ ಬರೀತೀನಿ. equal to VB. Okay, ಈಗ ನೋಡ್ರಿ, I can write it like this. ಈಗ ನಂಗೆ VA minus ಇದು VB ನ ಈ ಕಡೆ ತಗೊಂಡ್ರೆ, and I will take these things on that side. 8L plus 0.1 I will get. VA minus VB ನಮಗೆ already given ಅದ, that is 0.5. KVL apply ಮಾಡತ್ತೀವ್ರೆ 0.5 equal to 8L plus 0.1. If I take that 0.1 on this side, I will get it as 0.4 equal to 8L. L is equal to ನಂಗೆ ಇದು 4 into 10 to the power minus 1 divided by 8 ಅಂತ ಬರೀಬಹುದು. So 4 1s are 4 2s are 8. 1 by 2 ಅಂದ್ರೆ half ಅಂದ್ರೆ 0.5. 0.5 into 0.10 raised to minus 1. It will be equal to 0.05 Henry. Is ನಮಗೆ EMF ಇರಬೇಕು. So which option is correct? Option C is correct. 0.05 Henry. Okay, that's all about self-induction. I hope you understood the concept as well as how to solve the objectives on this question, on this concept. See, if you like the content of this channel, please don't forget to subscribe the channel and please share the channel with your friends and family. If you need anything else, please put a comment. And please keep watching and supporting the channel. Thank you so much for watching this video. Please keep watching. Thank you.